ಶಿವ ಸಾಂಬ ಶಿವ ಸಾಂಬ ಸದಾ 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 ಶಿವ ಸಾಂಬ ಶಿವ ಕಲ್ಯಾಣಪುರವಾಸ ಸಾಂಬ ಶಿವ ಕಲ್ಯಾಣಪುರವಾಸ ಸಾಂಬ ಶಿವ ಗುರು ಬಸವಣ್ಣ ಸಾಂಬ ಶಿವ ಗುರು ಬಸವಣ್ಣ ಸಾಂಬ ಶಿವ ಚಿನ್ಮಯ ಜ್ಞಾನಿ ಸಾಂಬ ಶಿವ ಚಿನ್ಮಯ ಜ್ಞಾನಿ ಸಾಂಬ ಶಿವ ಶ್ರೀ ಚನ್ನ ಬಸವಣ್ಣ ಸಾಂಬ ಶಿವ ಶ್ರೀ ಚನ್ನ ಬಸವಣ್ಣ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಅಲ್ಲಮ ಪ್ರಭುದೇವ ಸಾಂಬ ಶಿವ ಅಲ್ಲಮ ಪ್ರಭುದೇವ ಸಾಂಬ ಶಿವ ಶ್ರೀ ಸಿದ್ದರಾಮೇಶ ಸಾಂಬ ಶಿವ ಶ್ರೀ ಸಿದ್ದರಾಮೇಶ ಸಾಂಬ ಶಿವ ಮಡಿವಾಳ ಮಾಚಯ್ಯ ಸಾಂಬ ಶಿವ ಮಡಿವಾಳ ಮಾಚಯ್ಯ ಸಾಂಬ ಶಿವ ಮಡಿವಾಳ ಮಾಚಯ್ಯ ಸಾಂಬ ಶಿವ ಮಡಿವಾಳ ಮಾಚಯ್ಯ ಸಾಂಬ ಶಿವ ಹಡಪದ ಅಪ್ಪಣ್ಣ ಸಾಂಬ ಶಿವ ಹಡಪದ ಅಪ್ಪಣ್ಣ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಉಡುತಡಿ ಮಹಾದೇವಿ ಸಾಂಬ ಶಿವ ಉಡುತಡಿ ಮಹಾದೇವಿ ಸಾಂಬ ಶಿವ ಅಕ್ಕ ನಾಗಮ್ಮ ಸಾಂಬ ಶಿವ ಅಕ್ಕನಗಮ್ಮ ಸಾಂಬ ಶಿವ ನೀಲಮ್ಮ ಗಂಗಮ್ಮ ಸಾಂಬ ಶಿವ ನೀಲಮ್ಮ ಗಂಗಮ್ಮ ಸಾಂಬ ಶಿವ ನೀಲಮ್ಮ ಗಂಗಮ್ಮ ಸಾಂಬ ಶಿವ ನೀಲಮ್ಮ ಗಂಗಮ್ಮ ಸಾಂಬ ಶಿವ ಆಯ್ದಕ್ಕಿ ಲಕ್ಕಮ್ಮ ಸಾಂಬ ಶಿವ ಐದಕ್ಕಿ ಲಕ್ಕಮ್ಮ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಮಾದಾರ ಚೆನ್ನಯ್ಯ ಸಾಂಬ ಶಿವ ಆಧಾರ ಚೆನ್ನಯ್ಯ ಸಾಂಬ ಶಿವ ಡೋಹಾರ ಕಕ್ಕಯ್ಯ ಸಾಂಬ ಶಿವ ದೋಹಾರ ಕಕ್ಕಯ್ಯ ಸಾಂಬ ಶಿವ ಅಂಬಿಗರ ಚೌಡಯ್ಯ ಸಾಂಬ ಶಿವ ಅಂಬಿಗರ ಚೌಡಯ್ಯ ಸಾಂಬ ಶಿವ ಅಂಬಿಗರ ಚೌಡಯ್ಯ ಸಾಂಬ ಶಿವ ಅಂಬಿಗರ ಚೌಡಯ್ಯ ಸಾಂಬ ಶಿವ ಬಹುರೂಪಿ ಚೌಡಯ್ಯ ಸಾಂಬ ಶಿವ ಬಹುರೂಪಿ ಚೌಡಯ್ಯ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಶರಣೆ ಮುಕ್ತಾಯಕ್ಕ ಸಾಂಬ ಶಿವ ಶರಣಿ ಮುಕ್ತಾಯಕ್ಕ ಸಾಂಬ ಶಿವ ಗುಡ್ಡಾಪುರದ ನಮ್ಮ ಸಾಂಬ
ಸಾಂಬ ಶಿವ ಬುದ್ಧಪುರದಾನಮ್ಮ ಸಾಂಬ ಶಿವ ಸತ್ಯಕ್ಕಲಿಂಗಮ್ಮ ಸಾಂಬ ಶಿವ ಸತ್ಯಕ್ಕಲಿಂಗಮ್ಮ ಸಾಂಬ ಶಿವ ಸತ್ಯಕ್ಕಲಿಂಗಮ್ಮ ಸಾಂಬ ಶಿವ ಸತ್ಯಕ್ಕಲಿಂಗಮ್ಮ ಸಾಂಬ ಶಿವ ಶರಣೆ ಬಂತ ದೇವಿ ಸಾಂಬ ಶಿವ ಶರಣೆ ಬಂತ ದೇವಿ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಮೋಳಿಗೆ ಮಾರಯ್ಯ ಸಾಂಬ ಶಿವ ಹೋಳಿಗೆ ಮಾರಯ್ಯ ಸಾಂಬ ಶಿವ ಕಿನ್ನರ ಬೊಮ್ಮಯ್ಯ ಸಾಂಬ ಶಿವ ಕಿನ್ನರ ಬೊಮ್ಮಯ್ಯ ಸಾಂಬ ಶಿವ ಹರಳಯ್ಯ ಮಧುವಯ್ಯ ಸಾಂಬ ಶಿವ ಹರಳಯ್ಯ ಮಧುವಯ್ಯ ಸಾಂಬ ಶಿವ ಹರಳಯ್ಯ ಮಧುವಯ್ಯ ಸಾಂಬ ಶಿವ ಹರಳಯ್ಯ ಮಧುವಯ್ಯ ಸಾಂಬ ಶಿವ ಕುಂಬಾರ ಗುಂಡಯ್ಯ ಸಾಂಬ ಶಿವ ಕುಂಬಾರ ಗುಂಡಯ್ಯ ಸಾಂಬ ಶಿವ ಒಕ್ಕಲಿಗ ಮುದ್ದಣ್ಣ ಸಾಂಬ ಶಿವ ಒಕ್ಕಲಿಗ ಮುತ್ತಣ್ಣ ಸಾಂಬ ಶಿವ ಕುರುಬಾರ ಗೊಲ್ಲಾಳ ಸಾಂಬ ಶಿವ ಗುರುಬರ ಗೊಲ್ಲಾಳ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಜೈ ಗುರು ಬಸವೇಶ್ವರರ ಮಹಾದೇವ್. ಜೈ ಗುರು ಬಸವೇಶ್ವರ ಮಹಾದೇವ್. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವಿನಿಗೆ ವಸುದೀಶ ಕಪಿಲಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನ್ನರೂನ್ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷ ಬಸವ ಜಯಂತಿಯ ಅಂಗವಾಗಿ ನಡೀತಕ್ಕಂಥ ಪ್ರವಚನ ಕಾರ್ಯಕ್ರಮದ 5ನೇ ದಿನದ ಕಾರ್ಯಕ್ರಮ. ಇಲ್ಲಿ ಸೇರಿರುವಂಥ ಎಲ್ಲ ಬಸವ ಸೇವಾ ಸಮಿತಿಯ ಎಲ್ಲ ಅಧ್ಯಕ್ಷರು, ಎಲ್ಲ ಸದಸ್ಯರಲ್ಲಿ, ಹಾಗೆ ಇಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಲ್ಲೂ ಶರಣು ಶರಣಾರ್ಥಿ. ಪ್ರತಿನಿತ್ಯ ತಮ್ಮೆಲ್ಲರಿಗೂ ಸಂಗೀತದ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ನಮ್ಮ ಸೂರ್ಯಕಾಂತ್ ಡುಮ್ಮ ಅವರ ಸಂಗಡಿಗರಲ್ಲಿ ತಮ್ಮೆಲ್ಲರೂ ಶರಣು ಶರಣಾರ್ಥಿ. ನಿನ್ನೆ ದಿನ ಜನಪದ ಕವಿಗಳು ಬಸವಣ್ಣನನ್ನು ಕುರಿತು ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ, ಒಂದು ಸಾಮಾನ್ಯ ಪ್ರಜ್ಞೆಯಿಂದ ಹಿಡಿದು ಬಸವಣ್ಣನವರು ನಮಗೆ ಕಲಿಸ್ಕೊಡ್ತಾ ಬರ್ತಾರೆ. ನಿಮ್ಮ ಮನೆಗೆ ಬಂದವರನ್ನು ಹೇಗೆ ಮಾತಾಡಿಸ್ಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಒಂದು ಏನಿ ಬಂದಿರಿ ಹದುಳವಿದ್ದಿರೆ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದರೊಂದು
ಗುಣವಿಲ್ಲದಿದ್ದರೆ ಕೆಡಹಿ ಮೂಗ ಕೊಯ್ಯದೆ ಮಾಡುವನೆ ಕೂಡಲ ಸಂಗಮ ದೇವ. ಹೇಗೆ ಮಾತಾಡಬೇಕು, ಹೇಗೆ ನುಡಿಬೇಕು, ನಮ್ಮ ನಡೆ, ನಮ್ಮ ಜೀವನ ಹೇಗೆ ಸಾರ್ಥಕತೆಯನ್ನು ಪಡೆಸ್ಕೋಬೇಕು. ಮನುಷ್ಯ ಹೀಗೆ ಬಂದು ಹೀಗೆ ಹುಟ್ಟಿ ಹೀಗೆ ಸಾಯಬಾರದು, ಸಾರ್ಥಕತೆಯನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ಮಾನವನು ತನ್ನ ಜೀವನವನ್ನು ಸಾರ್ಥಕತೆ ಪಡ್ಕೊಳ್ಬೇಕು ಅನ್ನೋದು ಬಸವಣ್ಣನ ಉದ್ದೇಶ. ದೇವರ ಸೃಷ್ಟಿಯಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳು ಎಲ್ಲರಿಗೂ ಸಿಗಬೇಕು ಅಂತಕ್ಕಂಥದ್ದು ಬಸವಣ್ಣನ ಉದ್ದೇಶ. ಹಾಗಾಗಿ ಬಸವಣ್ಣನ ಕಲ್ಯಾಣವನ್ನು ಹೊಕ್ಕವರೆಲ್ಲರೂ ಕೂಡ ಮುಕ್ತಾತ್ಮರಾಗಿದ್ದರು, ಪಾವನರಾಗಿದ್ದರು. 12ನೇ ಶತಮಾನದಲ್ಲಿ ಶರಣರು ಕೊಟ್ಟಂಥ ಧರ್ಮ ಯಾವುದು ಅಂದರೆ ಅದು ಲಿಂಗಾಯತ ಧರ್ಮ. ಯಾವುದದು? ಲಿಂಗಾಯತ ಧರ್ಮ. ಯಾರ ಎದೆ ಮೇಲೆ ಲಿಂಗ ಇದೆ ಅವರೆಲ್ಲರೂ ಲಿಂಗವಂತರೆ. ಯಾರು ಲಿಂಗವನ್ನು ಆಯತ ಮಾಡಿಕೊಂಡಿದ್ದಾರೆ ಅವರೆಲ್ಲರೂ ಲಿಂಗಾಯತರು. ಹಣ ಇದ್ದವನು ಹಣವಂತ, ಗುಣ ಇದ್ದವನು ಗುಣವಂತ, ವಿದ್ಯೆ ಇದ್ದವನು ವಿದ್ಯಾವಂತ, ಶೀಲ ಇದ್ದವನು ಶೀಲವಂತ, ಲಿಂಗಿದ್ದವನು ಲಿಂಗವಂತ. ಅವನು ಯಾರಾದರೂ ಆಗಿರ್ಬೋದು. ಮಾದಾರ ಚೆನ್ನಯ್ಯ ಆಗಿರ್ಬೋದು, ಡೋಹಾರ ಕಕ್ಕಯ್ಯ ಆಗಿರ್ಬೋದು, ಸಮಗಾರ ಹರಳಯ್ಯ ಆಗಿರ್ಬೋದು. ಯಾರು ಲಿಂಗ ಕಟ್ಕೊಂಡ್ರೂ ಅವರು ಲಿಂಗಾಯತರೇ. ಇದು ಒಂದು ಧರ್ಮ, ಇದು ಒಂದು ಜಾತಿಯಲ್ಲ. ಒಂದು ಜಾತಿ ಒಳಗೆ ಮತ್ತೊಂದು ಜಾತಿ ಇರೋದಿಲ್ಲ. ಒಂದು ಧರ್ಮದೊಳಗೆ ನೂರಾರು ಜಾತಿಗಳು ಬಂದು ಆ ದೀಕ್ಷೆಯನ್ನು ತಗೊಂಡಿರ್ತಾರೆ. ಅದಕ್ಕೆ ಉದಾಹರಣೆ ಅಂದರೆ ಲಿಂಗಾಯತರಲ್ಲಿ 103 ಪಂಗಡಗಳಿರೋದು. ಕುರುಬರು ಲಿಂಗ ಕಟ್ಕೊಂಡ್ರು ಕುರುಬರು ಲಿಂಗಾಯತರಾದರು, ರೆಡ್ಡಿಯರು ಲಿಂಗ ಕಟ್ಕೊಂಡ್ರು ರೆಡ್ಡಿ ಲಿಂಗಾಯತರಾದರು, ಮಡಿವಾಳರ ಲಿಂಗ ಕಟ್ಕೊಂಡ್ರು ಮಡಿವಾಳ ಲಿಂಗಾಯತರಾದರು, ಹಡಪದವ್ರ ಲಿಂಗ ಕಟ್ಕೊಂಡ್ರು ಹಡಪದ ಲಿಂಗಾಯತರಾದರು, ಗಾಣಿಗರ ಲಿಂಗ ಕಟ್ಕೊಂಡ್ರು. ಯಾರು ಬೇಕಾದರೂ ಬಂದು ಆ ದೀಕ್ಷೆಯನ್ನು ತಗೊಂಡು, ಈ ಧರ್ಮದ ಒಂದು ದೀಕ್ಷೆ ಒಂದು ಲಾಂಛನ ಲಿಂಗ, ಅದನ್ನು ಯಾರು ಆಯತ ಮಾಡ್ಕೊಳ್ತಾನೆ ಅವರೆಲ್ಲರೂ ಲಿಂಗಾಯತರೇ, ಈ ಧರ್ಮೀಯರೇ. ಲಿಂಗಾಯತ ಧರ್ಮ ದೇವರನ್ನು ಒಪ್ಪುವಂಥ ಧರ್ಮ. ಈ ಜಗತ್ತಿನಲ್ಲಿ ಅನೇಕ ಧರ್ಮಗಳಿದ್ದಾವೆ. ಒಂದು ಸೇಶ್ವರವಾದಿ ಧರ್ಮ, ನಿರೀಶ್ವರವಾದಿ ಧರ್ಮ, ಆಗ್ನೇಯವಾದಿ ಧರ್ಮಗಳು ಅಂತಿದ್ದಾವೆ. ಸೇಶ್ವರವಾದಿಗಳು ಅಂತ ಹೇಳಿದರೆ ದೇವರು ಈ ಜಗತ್ತಿಗೆ ಸೃಷ್ಟಿಕರ್ತ ಒಬ್ಬನಿದ್ದಾನೆ ಅಂತ ಒಪ್ಪುವಂಥ ಧರ್ಮ, ಅದು ಸೇಶ್ವರವಾದಿ ಧರ್ಮ. ನಿರೀಶ್ವರವಾದಿ ಧರ್ಮ ಅಂದರೆ ದೇವರೇ ಇಲ್ಲ ಅಂತ ಹೇಳ್ತಕ್ಕಂಥ ಅದು ನಿರೀಶ್ವರವಾದಿ. ಆಗ್ನೇಯವಾದಿಗಳು ಅಂದರೆ ದೇವರು ಇದ್ದಾನೆ ಅಂತಲೂ ಹೇಳೋದಿಲ್ಲ, ಇಲ್ಲ ಅಂತಲೂ ಹೇಳೋದಿಲ್ಲ. ಆದರೆ ಶರಣರು ಕೊಟ್ಟಂಥ ಧರ್ಮ ಏನಿದೆ, ಇದಕ್ಕೆಲ್ಲ ಸೃಷ್ಟಿಕರ್ತ ಭಗವಂತ ಒಬ್ಬನಿದ್ದಾನೆ. ಇಳೆ ಬೆಳೆ ಎತ್ತು ಬಿತ್ತು ಇಡೀ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮ ಇದ್ದಾನೆ. ಅವನು ಸರ್ವವ್ಯಾಪಿ ಸರ್ವಶಕ್ತ. ಸುಮ್ ಕೂತ್ಕೋಬೇಕು. ಎಲ್ಲ ಕಡೆ ಓತಪ್ರೋತವಾಗಿ ತುಂಬಿದ್ದಾನೆ. ಈ ಸೃಷ್ಟಿಗೆ ಒಂದು ಶಕ್ತಿ ಇದೆ ಅಂತ ಪರಿಪೂರ್ಣವಾಗಿ ನಂಬುವಂಥ ಧರ್ಮ ಇದು ಲಿಂಗಾಯತ ಧರ್ಮ. ಯಾರಾದರೂ ದೇವರಿಲ್ಲ ಅಂತ ಕೇಳಿದರೆ, ನಿನ್ನೆ ಹೇಳಿದೆ ನಾನು, ಪ್ಲೇಟೋ ಒಂದು ಸಿದ್ಧಾಂತ ಹೇಳ್ತಾನೆ, ನೀವೆಲ್ಲ ಊಟಕ್ಕೆ ಯಾರು ಕಾರಣ ಅಂತ. ನಾವು ಹೇಳ್ತೀವಿ ನಮ್ಮಪ್ಪ ಅವ್ವ ಕಾರಣ. ನಿಮ್ಮಪ್ಪನಿಗೆ ಯಾರು ಕಾರಣ ಅಂದರೆ ಅವರಪ್ಪ ಕಾರಣ. ಅವರಪ್ಪನಿಗೆ ಯಾರು ಕಾರಣ ಅಂದರೆ ಅವರಪ್ಪ ಕಾರಣ. ಹಿಂಗೆ ನಿಮ್ಮಪ್ಪನಿಗೆ ಅವರಪ್ಪ, ಅವರಪ್ಪನಿಗೆ ಅವರಪ್ಪ ಅಂತ ಇಟ್ಕೊಂಡು ಹೋದ್ರೆ ಕೊನೆಗೊಬ್ಬ ಅಪ್ಪ ಇಲ್ಲದೆ ಇದ್ದವನು ಯಾರೋ ಇರಬೇಕಲ್ಲ, ಹೌದಿಲ್ರಿ? ಬೀಜ ಮೊದಲು ವೃಕ್ಷ ಬೀಜದಿಂದ ವೃಕ್ಷ ಆಗಿದೆ ಅಂತ ಎಲ್ಲರಿಗೂ ಗೊತ್ತು. ಆದರೆ ಬೀಜ ಹೆಂಗಾಗಿದೆ ಅಂತ ಯಾರಿಗೆ ಗೊತ್ತು? ಯಾರು ಮಾಡಿದ್ದು ಅದನ್ನು? ಬೀಜ ಹುಟ್ಟಿದ್ದು ಹೇಗೆ? ಹಾಗೆ ನಿಮ್ಮ ಮೂಲ ಹೋದ್ರೆ ಹುಟ್ಟಿದ್ದು ಹೇಗೆ? ಅದನ್ನೇ ಅಕ್ಕ ಮಹಾದೇವಿ ಕೇಳ್ತಾಳೆ. ಈಳೆ ನಿಂಬೆ ಮಾವು ಮಾದಲಕ್ಕೆ ಉಳಿ ನೀರ ನೆರೆದವರಾರು, ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರ ನೆರೆದವರಾರು. ಇವ್ಯಾವರ ಫ್ಯಾಕ್ಟ್ರಿಗೆ ರೆಡಿ ಆಗ್ಯಾವೇನ್ರಿ? ಯಾವಾರ ಫ್ಯಾಕ್ಟ್ರಿಯಿಂದ ಉತ್ಪಾದನೆ ಆಗಿದ್ದಾವೆ ನೀವೆಲ್ಲ? ಜೋಳ ರಾಗಿ ಗೋಧಿ ಅಕ್ಕಿ ಎಲ್ಲಿಂದ ರೆಡಿ ಆಗ್ಯಾವು? ಈಳೆ ನಿಂಬೆ ಮಾವು ಮಾದಲಕ್ಕೆ ಉಳಿ ನೀರ ನೆರೆದವರಾರು, ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರ ನೆರೆದವರಾರು, ಕಳವೆ ಶಾಲೆ ಓಗರದ ಉದಕವ ನೆರೆದವರಾರು.
ಪಚ್ಚೆ ಮರುಗ ಮಲ್ಲಿಗೆ ಪರಿಮಳದ ಉದಕವನ್ನೆರೆದವರ. ಸರ್ವಜ್ಞ ಕೇಳ್ತಾನೆ, ಯಾರಾದರೂ ದೇವರಿಲ್ಲ ಅಂದರೆ, ಇಂಗಿನೊಳು ನಾಥವನು, ತೆಂಗಿನೊಳು ಎಳನೀರ, ಭೃಂಗ ಕೋಗಿಲೆಗೆ ಕಂಠವನ್ನು ತುಂಬಿದವರಾರೋ ಸರ್ವಜ್ಞ. ಚಿತ್ರವನು ನವಿಲಿನೋಳು, ವಿಚಿತ್ರವನು ಗಗನದೋಳು, ಪತ್ರೆ ಕುಸುಮದೋಳು ವಿವಿಧ ವರ್ಣವನ್ನು ತುಂಬಿದವರಾರೋ ಸರ್ವಜ್ಞ. ಯಾರು ಮಾಡಿದ್ದಾರೆ? ಈ ದೇಶದ ರಾಷ್ಟ್ರ ಪಕ್ಷಿ ಯಾವುದು? ಯಾವುದು? ನವಿಲು. ಆ ನವಿಲಿಗೆ ಆ ವರ್ಣ, ಆ ವಿನ್ಯಾಸ, ಆ ಸೌಂದರ್ಯವನ್ನು ಕೊಟ್ಟವರು ಯಾರು? ಯಾವುದರ ಫ್ಯಾಕ್ಟ್ರಿಯಿಂದ ಉತ್ಪಾದನೆಯಾಗಿದೆ? ಒಬ್ಬ ಹೆಣ್ಣುಮಗಳು ಎಷ್ಟೇ ಶೃಂಗಾರ ಮಾಡಿಕೊಂಡ್ರೂ ನವಿಲಿನಷ್ಟು ಚೆಂದ ಕಾಣಲಿಕ್ಕಿಲ್ಲ. ಆ ಸೌಂದರ್ಯವನ್ನು ನವಿಲಿಗೆ ಕೊಟ್ಟವರು ಯಾರು? ಚಿತ್ರವನ್ನು ನವಿಲಿ ನೋಡು, ವಿಚಿತ್ರವನ್ನು ಗಗನದೋಳು. ಆಕಾಶ ಒಂದಿಷ್ಟು ಸ್ವಲ್ಪ ಮಲ್ಕೊಂಡು ಕತ್ತೆತ್ತಿ ನೋಡ್ರಿ, ಎಷ್ಟು ನಕ್ಷತ್ರಗಳು, ಎಷ್ಟು ಸೂರ್ಯಗಳು, ಏನು ಬ್ರಹ್ಮಾಂಡ, ಯಾರು ಮಾಡಿದ್ದದನ್ನು? ಇವತ್ತು ಸೂರ್ಯ ಇಲ್ಲಿಂದ ನೋಡಿದರೆ ಎಷ್ಟು ಕಾಣ್ತಾನೆ ನಮಗೆ? ಒಂದು ವಾಲಿಬಾಲ್ ಕಂಡಂಗೆ ಕಾಣ್ತಾನೆ, ಹೌದಾ? ಅದೆಷ್ಟು ದೊಡ್ಡದು ಗೊತ್ತಾ? ನಾವೀಗ ವಾಸ ಮಾಡುವಂಥ ಭೂಮಿಗಳನ್ನು 10 ಲಕ್ಷ ಭೂಮಿ ಹಾಕಿದರೆ ಒಬ್ಬ ಸೂರ್ಯ ಆಗ್ತಾನೆ. ಅಂತರದಲ್ಲೇ ತಿರುಗ್ತಾ ಇದೆ. ನಕ್ಷತ್ರಗಳು, ನಾವೊಂದು ನಕ್ಷತ್ರ ಮುಟ್ಟಬೇಕು ಅಂತ ಹೊರಟ್ರೆ ಒಂದು ಕುದುರೆ ತಗೊಂಡು ಆ ನಕ್ಷತ್ರ ಮುಟ್ಟಬೇಕು ಅಂತ ಹೊರಟ್ರೆ, ಮತ್ತು ನೀವು ನೋಡೋ ಕುದುರೆ ಅಲ್ಲ, 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟ್ರ್ ಹೋಗುವಂಥ ಕುದುರೆ ಅದು. ಆ ಕುದುರೆ ತಗೊಂಡು ಹೊರಟ್ರೆ 50 ವರ್ಷ ಆದರೂ ಒಂದು ನಕ್ಷತ್ರ ಮುಟ್ಟಕ್ಕಾಗೋದಿಲ್ಲ ಅಂತ ಎಷ್ಟು ನಕ್ಷತ್ರಗಳು, ಎಷ್ಟು ವಿಚಿತ್ರವನ್ನು ಗಗನದೋಳು ಅಂತರದಲ್ಲೇ ಸುತ್ತುತ್ತಾ ಇದ್ದಾವೆ, ಯಾವ ಆಧಾರ ಇಲ್ಲದೆ ಸುತ್ತುತ್ತಾ ಇದ್ದಾವಿಲ್ರಿ. ಯಾರು ಮಾಡ್ಯಾರ ಇದನ್ನು? ವಿಚಿತ್ರವನ್ನು ಗಗನದೋಳು, ಪತ್ರೆ ಕುಸುಮದೋಳು ವಿವಿಧ ವರ್ಣವನ್ನು. ನಾವೊಂದು ಸತಿ ಲಾಲ್ಬಾಗ್ ಹೋಗಿದ್ದೆ ಗಣರಾಜ್ಯೋತ್ಸವ ದಿನ. ಒಂದು ಥರದ ಗುಲಾಬಿ ಹೂವು 1500 ವೆರೈಟೀಸ್ ಇತ್ತು, ಬರೀ ಗುಲಾಬಿ ಹೂವು. ಯಾರು ಮಾಡ್ಯಾರ್ರಿ? ಒಂದೇ ನೆಲ, ಒಂದೇ ಜಲ, ಬೀಸೋ ಗಾಳಿ ಒಂದೇ, ಹಾಕೋ ನೀರು ಒಂದೇ, ಇಷ್ಟು ವರ್ಣ ವೈವಿಧ್ಯಮಯ. ಯಾರು ಇದನ್ನು ಮಾಡಿದ್ದು? ವಿಚಿತ್ರವನ್ನು ಗಗನದೋಳು, ಪತ್ರೆ ಕುಸುಮದೋಳು. ಎಷ್ಟು ಥರ ದಾಸವಾಳ ಹೂಗಳು, ಎಷ್ಟು ಥರ ಕಲರು, ಎಷ್ಟು ಥರ ವಾಸನೆ, ಎಷ್ಟು ಥರ ಡಿಸೈನು. ಯಾರು ಮಾಡಿದ್ದು? ನಾವೆಲ್ಲ ಈ ಗ್ರಾನೈಟ್ ಇವೆಲ್ಲ ಬರೋದಕ್ಕಿಂತ ಮೊದಲು ಬಹುಶಃ ಕಲ್ಲುಗಳಲ್ಲಿ ಇಷ್ಟು ವೈವಿಧ್ಯಮಯ ಐತೆ ಅಂತ ನಮಗೇನು ಗೊತ್ತಿರಲಿಲ್ಲ ಅನ್ಸುತ್ತೆ. ಎಷ್ಟು ಥರದ ಗ್ರಾನೈಟ್ಗಳು, ಕಲರ್ ಕಲ್ಲಿನಲ್ಲಿ ಇಳಕಲ್ಲು ಕಲ್ಲು ಬೇರೆ, ಮುದುಗಲ್ ಕಲ್ಲು ಬೇರೆ, ಹಾಸನ ಕಲ್ಲು ಬೇರೆ, ಕುಕ್ಕನೂರು ಕಲ್ಲು ಬೇರೆ. ಒಂದೊಂದು ಕಲ್ಲಿನಲ್ಲೂ ಎಂತೆಂಥ ವರ್ಣ ವಿನ್ಯಾಸಗಳು, ಕಲರು. ಯಾರು ಮಾಡಿದ್ದು? ಕಾಳಿ ಒಂದು ಕಡೆ ಕನಕದಾಸರು ಹೇಳ್ತಾರೆ, ಗಿಳಿಗೆ ಹಸಿರು ಬಳಿದವರು ಯಾರು, ಹವಳಕ್ಕೆ ಕೆಂಪು ಬಳಿದವರು ಯಾರು? ಯಾರು ಮಾಡಿದ್ದಿದನ್ನೆಲ್ಲ? ಚಿತ್ರವನ್ನು ನವಿಲಿನೋಳು, ವಿಚಿತ್ರವನ್ನು ಗಗನದೋಳು, ಪತ್ರೆ ಕುಸುಮದೋಳು ವಿವಿಧ ವರ್ಣವನ್ನು ತುಂಬಿದವರಾರೋ ಸರ್ವಜ್ಞ. ಎಷ್ಟು ಥರ ರೀ! ಈ ಹೊರಗಡೆ ಬಿಡ್ರಿ, ನಾವೇ ಮನುಷ್ಯರು ತಗೊಳ್ರಿ, ಇಡೀ ಜಗತ್ತಿನಲ್ಲಿ ಎಷ್ಟಿದೆ ಜನಸಂಖ್ಯೆ? ಎಷ್ಟೈತ್ರಿ? 700 ಕೋಟಿ. ಇಡೀ ವರ್ಲ್ಡ್ ಎಷ್ಟಿದೆ? ಒಂದು 700 ಕೋಟಿ ಅಂತ ಇಟ್ಕೊರಿ. ಒಂದು 350 ಕೋಟಿ ಪುರುಷರು ತಗೋರಿ, ಒಂದು 350 ಕೋಟಿ ಮಹಿಳೆಯರು ತಗೋರಿ. ಒಬ್ರಿದ್ದಂಗೆ ಒಬ್ರಿಲ್ಲ. ಒಪ್ತೀರಾ? ಒಬ್ರಿದ್ದಂಗೆ ಒಬ್ರಿಲ್ಲ. ಅಕಸ್ಮಾತ್ ಮಹಿಳೆಯರೆಲ್ಲ ಒಂದೇ ಥರ ಇದ್ದು, ಪುರುಷರೆಲ್ಲ ಒಂದೇ ಥರ ಇದ್ದಿದ್ರೆ ಏನಾಗ್ತಿತ್ತು ಜಗತ್ತು? ಎಷ್ಟು ವೈವಿಧ್ಯಮಯ ದೇವರ ಸೃಷ್ಟಿ, ಎಷ್ಟು ಅದ್ಭುತ ಇದು ಅಂತ ಹೇಳಿದರೆ
ಬರೀ ಮನುಷ್ಯರಲ್ಲಿ ವಿಭಿನ್ನ ಅಲ್ಲ, ಒಬ್ಬರು ಹೆಬ್ಬೆರಳಿನ ಏನಂತೀರಿ ನೀವು ಇದಕ್ಕೆ? ಹೆಬ್ಬೆರಳಿನ ಗುರ್ತಿದ್ದಂಗೆ ಮತ್ತೊಬ್ಬರದಿಲ್ಲ, ಒಬ್ಬರು ಕಣ್ಣು ಗುಡ್ಡ ಇದ್ದಂಗೆ ಮತ್ತೊಬ್ಬರದಿಲ್ಲ. ಎಷ್ಟು ಥರ ಗುಣ ನಡತೆ, ಎಲ್ಲದರಲ್ಲೂ ವಿಭಿನ್ನ, ಎಲ್ಲದರಲ್ಲೂ ವಿಭಿನ್ನ. ಯಾರು ಇದನ್ನೆಲ್ಲ ಮಾಡಿದ್ದು? ಈ ಶರೀರ ಎಷ್ಟು ವೈವಿಧ್ಯಮಯ ಇದೆ ಅಂದರೆ, ನಮ್ಮ ಕಣ್ಣಿದೆ, ಇಡೀ ಜಗತ್ತನ್ನು ನೋಡುವಂಥ ಶಕ್ತಿ ಕಣ್ಣಿಗಿದೆ. ನಿಮಗೆ ಯಾವ ಕ್ಯಾಮ್ರಾಗಳು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಣ್ಣಿನ ಮುಂದೆ, ಹೌದಾ? ಕಿವಿ ಎಷ್ಟು ಶಬ್ದಗಳನ್ನು, ಎಷ್ಟು ಥರದ ಶಬ್ದಗಳನ್ನು ಕೇಳುವಂಥ ಶಕ್ತಿ ಕಿವಿಗಿದೆ. ಎಷ್ಟು ಥರದ ವಾಸನೆಗಳನ್ನು ನೋಡುವಂಥ ಶಕ್ತಿ ಮೂಗಿಗಿದೆ. ಎಷ್ಟು ಥರದ ರುಚಿಗಳನ್ನು ನೋಡುವಂಥ ಶಕ್ತಿ ನಾಲಿಗೆಗಿದೆ. ಇಡೀ ಜಗತ್ತನ್ನು ಅಡ್ಡಾಡುವಂಥ ಶಕ್ತಿ ಕಾಲಿಗಿದೆ. ಸ್ವರ್ಗನೇ ನಿರ್ಮಾಣ ಮಾಡುವಂಥ ಶಕ್ತಿ ಕೈಗೆ ಇದೆ. ಏನು ಅದ್ಭುತ ಇದು ದೇವರ ಸೃಷ್ಟಿ ಅನಿಸುತ್ತೋ ಇಲ್ಲೋ? ಪತ್ರೆ ಕುಸುಮದೊಳು ವಿವಿಧ ವರ್ಣವನ್ನು ತುಂಬಿದವರಾರೋ ಸರ್ವಜ್ಞ. ಇಂಗಿನಲ್ಲಿರ್ತಕ್ಕಂಥ ನಾಥವನ್ನು, ತೆಂಗಿನಲ್ಲಿರ್ತಕ್ಕಂಥ ಎಳನೀರನ್ನು, ಭೃಂಗ ಕೋಗಿಲೆಗೆ ಕಂಠ. ಭಾರತದ ಕೋಗಿಲೆ ಅಂತ ಯಾರಿಗೆ ಕರೀತಿದ್ರು? ಸರೋಜಿನಿ ನಾಯ್ಡುಗೆ. ಆಕೆ ಧ್ವನಿ ಹೆಂಗಿದೆ? ಸರೋಜಿನಿ ನಾಯ್ಡು ಧ್ವನಿ ಅಂದರೆ ಕೋಗಿಲೆ ಧ್ವನಿ ಇದ್ದಂಗಿದೆ ಅಂತ ಹೇಳಿದರು. ಯಾರು ಕೋಗಿಲೆ ಧ್ವನಿ ಸರೋಜಿನಿ ನಾಯ್ಡು ಧ್ವನಿ ಇದ್ದಂಗಿದೆ ಅಂತ ಹೇಳಿಲ್ಲ, ಹೌದಿಲ್ರಿ? ಆ ಸುಂದರ ಕಂಠವನ್ನು ಕೋಗಿಲೆಗೆ ಕೊಟ್ಟವ್ರು ಯಾರು? ನಾವೆಲ್ಲ ಇತ್ತೀಚೆಗೆ ದೇವರಲ್ಲೂ ತಪ್ಪು ಹುಡ್ಕೋರಿದ್ದೀವಿ, ಅವನ ಸೃಷ್ಟಿಯಲ್ಲೂ ತಪ್ಪು ಹುಡ್ಕೋರಿದ್ದೀವಿ. ಒಂದಿಷ್ಟು ಹಂಗೆ ಸ್ವಲ್ಪ ಸೂಕ್ಷ್ಮವಾಗಿ ಈ ಜಗತ್ತನ್ನು ನೋಡ್ತಾ ಹೋಗ್ರಿ. ಎಷ್ಟು ವೈವಿಧ್ಯಮಯ ಈ ಜಗತ್ತು, ಎಷ್ಟು ಕೌತುಕ ಅಂತ ಹೇಳಿದರೆ, ಒಂದು ಆಲದ ಮರದ ಬೀಜ, ಅದನ್ನು ನೋಡಿದ್ರೆ ಏನು ಅನ್ನಿಸ್ತದೆ ನಿಮಗೆ? ಆಲದ ಮರದ ಬೀಜ ಎಷ್ಟಿರ್ತದ್ರಿ? ಒಂದು ಸಾಸಿವೆ ಕಾಳನ್ನು ನೀವು 5-6 ಭಾಗ ಮಾಡಿದರೆ 1 ಭಾಗದಷ್ಟು ಆಲದ ಮರದ ಬೀಜ, ಹೌದಾ? ಅದನ್ನು ನೋಡಿದರೆ ಏನು ಎಕ್ಕಾಸ್ತಿತ್ತು ಆಲದ, ಏನಿದೆ ಇದರಲ್ಲಿ ಅಂತ ಅನ್ನಿಸ್ತದೆ. ಎಂಥ ಶಕ್ತಿ ಇದೆ ಅದಕ್ಕೆ. ಒಂದು ಚೂರು ಮಣ್ಣು, ಒಂದು ಚೂರು ಗೊಬ್ಬರ, ಒಂದು ಚೂರು ನೀರು ಹಾಕಿ ನೋಡ್ರಿ, ಎಂತೆಂಥ ಮಹಾರಾಜರು ಕಟ್ಟಿರೋ ಕೋಟೆನ ಅಲುಗಾಡಿಸೋ ಶಕ್ತಿ ಇತ್ತು ಆ ಬೀಜಕ್ಕೆ. ಬೆಂಗಳೂರು ಹತ್ರ ಒಂದು ದೊಡ್ಡ ಆಲದ ಮರ ಇದೆ. ಎಷ್ಟಿದೆ ಇದು? ಎಷ್ಟಿದೆ? 3.5-4 ಎಕರೆ ಇದೆ. ಅದ್ರ ಬೀಜ ಎಷ್ಟಿತ್ತು? ಎಷ್ಟು ಶಕ್ತಿ ಇದೆ ಆ ಬೀಜಕ್ಕೆ. ಒಂದು ಸರಿ ಒಂದು ಬೀಜ ಒಂದು ಭದ್ರವಾದ ಕೋಟೆ ಮೇಲೆ ಹೋಗಿ ಕುಂತಿತ್ತು. ಕೋಟೆ ಕೇಳ್ತು, ನೀ ಏನು ಮಾಡ್ತೀಯೋ ಇಲ್ಲಿ ಅಂತದು. ನಿನಗೇನು ಸಾಧ್ಯ ಇಲ್ಲಿ ಏನು ಮಾಡಲಿಕ್ಕೆ, ಎಂಥ ಭದ್ರವಾದ ಕೋಟೆ ಅಂತು. ಬೀಜ ಅಂತೂ ನೋಡ್ತೀರ ಹಂಗೆ ಅಂತದು. ಮಣ್ಣಿಲ್ಲ, ಏನೂ ಇಲ್ಲ. ಒಂದಿಷ್ಟು ಗಾಳಿ ಧೂಳ ತಗೊಂಡು ಮಳೆ ಆಗಿದ್ದೇ ತಡ ಚಿಗುರು ಹೊಡೆದಿತ್ತು. ಆ ಕೋಟೆನೇನು ಮಾಡಿತ್ತದು? ಅಲುಗಾಡಿಸಿತ್ತು. ಒಂದು ಊರಲ್ಲೊಬ್ಬ ಧಾರವಾಡ ಯೂನಿವರ್ಸಿಟಿಯಲ್ಲಿ PhD ಮಾಡ್ತಿದ್ದ ಒಬ್ಬ ಹುಡುಗ. ಅವನದು ನಮ್ಮ ಅತ್ತಿವೇರಿ ಅಂತ ಊರು. ನಮ್ಮ ಅತ್ತಿವೇರಿಗೆ ಈಗಲೂ ಒಂದು 4-5 ಕಿಲೋಮೀಟ್ರ್ ಬಸ್ ಬರಲ್ಲ. ಊರಲ್ಲೇನೋ ಜಾತ್ರೆ ಇತ್ತು ಅಂತ ಊರಿಗೆ ಬರ್ತಾ ಇದ್ದ. ಹಿಂಗೆ ಬೇಸಿಗೆ 12-1 ಗಂಟೆ ಸಮಯ ಬಸ್ ಇಳಿದು ನಡ್ಕೊಂಡು ಬರ್ತಿದ್ದ. 1-2 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದ. ಬಾಯಾರಿಕೆ ಆಗಿತ್ತು ಅವನಿಗೆ, ನೀರು ಕುಡಿಬೇಕು ಅನಿಸ್ತು. ಅಕ್ಕಪಕ್ಕ ನೋಡ್ದ, ಅಲ್ಲೊಂದು ತೋಟ ಇತ್ತು, ತೋಟದಲ್ಲೊಂದು ಬಾವಿ ಇತ್ತು. ಹೋದ, ತೋಟದ ಬಾವಿಗೆ ಇಳಿದ, ನೀರು ಕುಡ್ದ. ಬಹಳ ಬಿಸಿಲಿರೋದ್ರಿಂದ ಸ್ವಲ್ಪ ಸುಧಾರಿಸ್ಕೋಬೇಕು ಅನ್ನಿಸ್ತು. ಆ ಬಾವಿ ಮೇಲೊಂದು ಆಲದ ಮರ ಇತ್ತು. ಆ ಆಲದ ಮರದ ಕೆಳಗೆ ಕುಂತ ಆ ತೋಟದವ್ರು ಏನು ಮಾಡಿದ್ರು ಅಂದ್ರೆ ಕುಂಬಳಕಾಯಿ ಬಳ್ಳಿ ಹಾಕಿದ್ರು. ಇಷ್ಟಿಷ್ಟು ದಪ್ಪ ಕುಂಬಳಕಾಯಿ ಬಿಟ್ಟಿದ್ರು. ಆಲದ ಮರದ ಮೇಲೆ ನೋಡ್ದ, ಇಷ್ಟಿಷ್ಟೇ ಆಲದ ಕಾಯಿದ್ದು. ಇವ ಅಂದ,
ಎಷ್ಟು ಋಷಿಮುನಿಗಳು ಅವರು ಇವರೆಲ್ಲ ದೇವ್ರ ಬಗ್ಗೆ ಏನೆಲ್ಲ ಹೇಳ್ಕೊತ ಬಂದರೆ, ಎಷ್ಟು ಸಣ್ಣ ಸಿಂಪಲ್ ನಾಲೆಡ್ಜ್ ಆ ದೇವರಿಗಿಲ್ಲ ಅಂದವ. ಇಷ್ಟು ಸಣ್ಣ ಜ್ಞಾನನೂ ಆ ದೇವರಿಗಿಲ್ಲ, ನಮಗಿರುವಷ್ಟು ನಾಲೆಡ್ಜು ದೇವರಿಗಿಲ್ಲ ಅಂದವ. ಇಷ್ಟು ಸಣ್ಣ ಬಳ್ಳಿಗೆ ಇಟ್ಟು ದಪ್ಪ ಕಾಯಿ ಕೊಟ್ಟನೆ, ಇಷ್ಟು ದೊಡ್ಡ ಮರಕ್ಕೆ ಇಷ್ಟಿಷ್ಟೇ ಆಲದ ಕಾಯಿ ಕೊಟ್ಟನೆ. ಇಷ್ಟು ಒಂದು ಸಿಂಪಲ್ ನಾಲೆಡ್ಜು ಆ ದೇವರಿಗಿಲ್ಲ ಅಂದ್ರೆ ಅವನ್ಯಾಕೆ ಪೂಜೆ ಮಾಡ್ಬೇಕು ಅನ್ನಿಸ್ತು ಅವನಿಗೆ. ಬಿಸಿಲಾಗ ನಡೆದು ಬಂದಿದ್ದ, ಬಾವ್ಯಾಗ ಇಳಿದು ಒಂದಿಷ್ಟು ತಣ್ಣಗೆ ನೀರು ಕುಡ್ದಿದ್ದ, ನೆರಳಲ್ಲಿ ಕುಂತಿದ್ದ, ಸುಳಿ ಗಾಳಿ ಬೀಸ್ತಿತ್ತು. ಆ ಗಾಳಿಗೆ ಒಂದು ಚೂರು ಹಂಗೆ ಜಂಪ್ ಹತ್ತಿತ್ತು. ಆ ಗಾಳಿಗೊಂದು ಆಲದ ಕಾಯಿ ಕಿತ್ತು ಮೂಗಿನ ಮೇಲೆ ಬಿತ್ತು. ಎಚ್ಚರಾಗಿ ನೋಡ್ದ, ಭಗವಂತ ನಿನಗೆ ಶರಣು ಶರಣಾರ್ಥಿ ಕಣಯ್ಯ ಅಂದ. ನಾ ಹೇಳಿದ ಪ್ರಕಾರ ಎಲ್ಲರೂ ಈಟುಡ್ದಪ್ಪ ಕುಂಬಳಕಾಯಿ ಮರದ ಮೇಲಿದ್ದು, ಅದೇನಾದರೂ ಕಿತ್ಕೊಂಡು ಮೂಗಿನ ಮೇಲೆ ಬಿದ್ದಿದ್ರೆ ಏನಾಗ್ತಿತ್ತು? ಏನಾಗ್ತಿತ್ತು ಅವನ ಮೂಗು? ಇಡಿ ಹಣ್ಣು ಕುಂಬಳಕ್ಕೆ, ಮಿಡಿ ಹಣ್ಣು ಆಲಕ್ಕೆ, ಅಡಿ ನೆರಳಲಿಪ್ಪ ಮೃಡನುತ್ತ ಕೆಡದಂತೆ ಮಾಡಿ ಹನು ಸರ್ವಜ್ಞ. ಇಡಿ ಹಣ್ಣು ಕುಂಬಳಕ್ಕೆ, ಮಿಡಿ ಹಣ್ಣು ಆಲಕ್ಕೆ, ಅಡಿ ನೆರಳಲಿಪ್ಪ ಮೃಡನುತ್ತ ಕೆಡದಂತೆ ಮಾಡಿ. ಅವನು ಇಷ್ಟು ದೊಡ್ಡ ಮರಕ್ಕೆ ಸಣ್ಣ ಕಾಯಿ ಕೊಡೋದ್ರಲ್ಲೂ, ಸಣ್ಣ ಬಳ್ಳಿಗೆ ದೊಡ್ಡ ಕಾಯಿ ಕೊಡೋದ್ರಲ್ಲೂ ಒಂದು ಉದ್ದೇಶ ಇದೆ. ಏನು ಈ ಜಗತ್ತನ್ನು ದೇವರು ಸೃಷ್ಟಿ ಮಾಡಿದ್ದಾನೆ, ಪ್ರತಿಯೊಂದರಲ್ಲೂ ಒಂದು ಉದ್ದೇಶ ಇಟ್ಟು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಪ್ರತಿಯೊಂದರಲ್ಲೂ ಉದ್ದೇಶ ಇದೆ. ದೊಡ್ಡ ಮರಕ್ಕೆ ಸಣ್ಣ ಕಾಯಿ ಕೊಡೋದ್ರಲ್ಲೂ ಉದ್ದೇಶ ಇದೆ, ಸಣ್ಣ ಬಳ್ಳಿಗೆ ದೊಡ್ಡ ಕಾಯಿ ಕೊಡೋದ್ರಲ್ಲೂ ಉದ್ದೇಶ ಇದೆ. ಎಲ್ಲ ಪ್ರತಿಯೊಂದು. ಈಗ ಸೂರ್ಯ ಭೂಮಿ ಬಿಟ್ಟಿಷ್ಟು ದೂರ ಇದ್ದಾನೆ ಅಂತ ಹೇಳ್ತಾರೆ ವಿಜ್ಞಾನಿಗಳು. 9,33,00,000 ಮೈಲಿ ಇಷ್ಟು ದೂರ ಇದ್ದಾನೆ ಅಂತ ಹೇಳ್ತಾರೆ. ಅವನೇನಾದರೂ 1 ಕೋಟಿ ಹತ್ರ ಬಂದರೆ ಏನಾಗ್ತದ್ರಿ? ಎಲ್ಲ ಸುಟ್ಟೋಗ್ತದೆ. ಒಂದಿಷ್ಟು ಮ್ಯಾಕ್ ಹೋದರೆ ಆವಾಗಲೂ ಮನುಷ್ಯನಿಗೆ ಬೇಕಾದಷ್ಟು ಉಷ್ಣಾಂಶ ಎಲ್ಲ ಸಿಗೋದಿಲ್ಲ. ಅವನು ಇಷ್ಟೇ ಅಂತರದಲ್ಲಿರಬೇಕು. ಅದು ಅವನು ಇಚ್ಛೆ, ಅವನ ಸೃಷ್ಟಿ ನಿಯಮ ಇದೆ. ಆ ಪರಮಾತ್ಮ ಇದನ್ನೆಲ್ಲ ಮಾಡಿರ್ತಕ್ಕಂಥವನು ಯಾರು? ಸೂರ್ಯ, ಚಂದ್ರ ಎಲ್ಲವೂ ಕೂಡ ಪ್ರತಿಯೊಂದನ್ನು ಈ ಸೃಷ್ಟಿಯನ್ನು ಮಾಡಿರ್ತಕ್ಕಂಥವನೊಂದು ಶಕ್ತಿ ಇದೆ. ಆ ಶಕ್ತಿಗೆ ನಾವು ದೇವರು ಅಂತ ಕರಿತೀವಿ. ದೇವರು ಅಂದರೆ ಅವನು ಯಾರೂ ನೋಡಿಲ್ಲ, ಅವನು ಯಾರೂ ನೋಡಿಲ್ಲ. ಅದು ನೋಡಲಿಕ್ಕೆ ಕಣ್ಣಿಗೆ ಎಟುಕುವಂಥದ್ದು ಅಲ್ಲ. ಮನುಷ್ಯ, ನೀವೆಲ್ಲ ಅನಾಗರಿಕ ಮಾನವನಿಗೆ ಬಟ್ಟೆ ಬರೆಗಳ ಉಟ್ಕೊಳ್ಳೋ ಕಲ್ಪನೆ ಇರಲಿಲ್ಲ ಅಂತ ನೀವೆಲ್ಲ ಕೇಳ್ತೀರ, ಹೌದಾ? ಅನಾಗರಿಕ ಮಾನವನಿಗೆ ಬಟ್ಟೆ ಬರೆಗಳ ಉಟ್ಕೊಳ್ಳೋ ಕಲ್ಪನೆಯೂ ಇರಲಿಲ್ಲ. ಆವಾಗ ದೇವರು ಇರಲಿಲ್ಲ, ಧರ್ಮನೂ ಇರಲಿಲ್ಲ, ಜಾತಿನೂ ಇರಲಿಲ್ಲ, ಮತ ಪಂಥ ಏನೂ ಇರಲಿಲ್ಲ. ಕಾಡಿನಲ್ಲಿ ಮನುಷ್ಯ ಬತ್ತಲೆಯಾಗಿ ಜೀವನ ಮಾಡ್ತಾ ಇದ್ದ. ನಾಗರಿಕತೆ ಬರ್ತಾ ಬರ್ತಾ ಒಂದಿಷ್ಟು ಪ್ರಾಣಿ ಚರ್ಮಗಳನ್ನು, ಗಿಡದ ತೊಗಟೆಗಳನ್ನು ತಗೊಂಡು ತನ್ನ ಮರ್ಯಾದೆಯನ್ನು ಮುಚ್ಕೊಳ್ಳೋಕ್ಕೆ ಶುರು ಮಾಡ್ದ ಅಂತ ವಿಜ್ಞಾನಿಗಳು ನಿಮ್ಮ ಸಂಶೋಧನೆ ಹೇಳ್ತದೆ. ಹಾಗೆ ಇನ್ನೂ ಮುಂದೆ ಬರ್ತಾ ಬರ್ತಾ ಮನುಷ್ಯನಿಗನ್ನಿಸ್ತು ಈ ಜಗತ್ತು ಒಂದು ಕ್ರಮಬದ್ಧತೆ ಇದೆ. ಇದರಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ, ಹಗಲು ರಾತ್ರಿ, ಮಳೆಗಾಲ ಚಳಿಗಾಲ, ಇಷ್ಟು ಕ್ರಮಬದ್ಧವಾಗಿ ಈ ಜಗತ್ತು ಸುತ್ತುತ್ತಾ ಇದೆ ಅಂದರೆ ಇದನ್ನೆಲ್ಲ ಮಾಡಿರೋ ಯಾವುದೋ ಶಕ್ತಿ ಇರಬೇಕು ಅಂತ ಮನುಷ್ಯನಿಗನ್ನಿಸ್ತು. ಅವನ್ನ ಯಾರೂ ನೋಡಿಲ್ಲ, ನಮಗನ್ನಿಸ್ತು ಇದೆಲ್ಲ ಮಾಡಬೇಕಾದ್ರೆ, ಇಷ್ಟು ಕ್ರಮಬದ್ಧತೆ ಇರಬೇಕಾದ್ರೆ ಯಾವುದೋ ಶಕ್ತಿ ಇರಬೇಕು ಅಂತ ನಮಗನ್ನಿಸ್ತು. ಆಮೇಲೆ ಅವನನ್ನು ನೋಡದೇ ಇರೋದ್ರಿಂದ ನಾವೇ ವಿಚಾರ ಮಾಡಿದ್ವಿ ಬಹುಶಃ ಶಕ್ತಿ ನಮ್ಮಂಗೆ ಇರಬೇಕು ಅಂತ. ಆ ಶಕ್ತಿ ನಮ್ಮಂಗೆ ಇರಬೇಕು ಅಂತ ವಿಚಾರ ಮಾಡಿದ್ವಿ. ನಾವು ನಮ್ಮಂಗೆ ಮೂರ್ತಿಗಳನ್ನು ಮಾಡಿದ್ವಿ, ದೇವರು ನಮ್ಮಂಗೆ ಮಾಡಿದ್ವಿ. ನೀವು ಇಂಗ್ಲೆಂಡ್, ಅಮೇರಿಕ ಹೋಗ್ರಿ, ಅಲ್ಲಿ ದೇವರುಗಳು ಕೆಂಪಗಿರ್ತಾವೆ, ಹೌದಿಲ್ರಿ? ದಕ್ಷಿಣ ಆಫ್ರಿಕಾ ಇಲ್ಲೆಲ್ಲ ಬರ್ರಿ, ಅಲ್ಲಿ ದೇವ್ರು ಹೆಂಗಿರ್ತಾವೆ? ಹೆಂಗಿರ್ತಾವ್ರಿ? ನಮ್ಮ ಇಂಡಿಯಾಕ್ಕೆ ಬಂದ್ರೆ ಹೆಂಗದಾವ? ಕರಗೂ ಇಲ್ಲ. ಯಾವ್ಯಾವ ದೇಶದಲ್ಲಿ ಹೆಂಗೆ ಬೇಕೋ ಹಂಗಂಗೆ ಸೃಷ್ಟಿ ಮಾಡ್ಕೊಂಡ್ವಿ. ನಮ್ಮ ದೇಶದ ಲಕ್ಷ್ಮಿ, ನಮ್ಮ ದೇಶದ ಗಣಪತಿ, ನಮ್ಮ ದೇಶದ ತಿರುಪತಿ ತಿಮ್ಮಪ್ಪ. ಇಂಗ್ಲೆಂಡ್, ಅಮೇರಿಕಕ್ಕೆ ಹೋದ್ರೆ ಗೊತ್ತಾ? ಅವರೆಂದು ಲಕ್ಷ್ಮಿ ಪೂಜೆನೇ ಮಾಡಿಲ್ಲ, ಅವ್ರ ಹತ್ರ ರೊಕ್ಕಿಲ್ಲ.
ನಾವು ಪ್ರತಿದಿನ ಲಕ್ಷ್ಮೀ ಪೂಜೆ ಮಾಡೋರು ಸಾಲ ಮಾಡಿವಿ ಬೇರೆ ಬೇರೆ ರಾಷ್ಟ್ರಗಳಿಂದ, ದೇಶಗಳಿಂದ. ಮಾಡಿವ ಇಲ್ರಿ? ನಾವೇ ಮಾಡಿಕೊಂಡ್ವಿ. ನಾವು ಹೆಣ್ಣು ಗಂಡು, ದೇವರನ್ನು ಹೆಣ್ಣು ಗಂಡು ಮಾಡಿದ್ವಿ. ನಾವು ಹೆಣ್ಣು ಗಂಡು ದೇವ್ರಿಗೂ, ನಾವು ಮದುವೆ ಮಾಡ್ಕೋತೀವಿ, ದೇವ್ರಿಗೂ ಮದುವೆ ಮಾಡ್ತೀವಿ. ಕೆಲವು ದೇವಸ್ಥಾನಗಳಲ್ಲಿ ನೀವು ಜೀವನದಲ್ಲಿ ಒಂದೇ ಸತಿ ಮದುವೆ ಆಗ್ತದೆ. ಕೆಲವು ದೇವಸ್ಥಾನಗಳಲ್ಲಿ ಹೋಗ್ರಿ, ಪ್ರತಿ ತಿಂಗಳಿಗೊಂದು ಸತಿ ಮದುವೆ ಆಗೋ ದೇವ್ರುಗಳದವು. ಆಮೇಲೆ ನಮ್ಮದು ಹೆಂಗಿದೆ ಇಲ್ಲ ವ್ಯವಹಾರ ಹಂಗೇನೇ ಇದೆ ಜಗತ್ತು. ದೇವ್ರುಗಳ್ನು ಹಂಗೆ ಮಾಡೀವಿ. ಕೆಲವ್ರ ಮನೆಗೆ ಹೋಗ್ರಿ, ಎಲ್ಲ ಹೆಂಡ್ತಿದೆ ನಡೀತಿರ್ತದೆ ಬಾಸ್. ಗಂಡಂದೇನೂ ನಡೆಯೋದೇ ಇಲ್ಲ, ಯಾವುದೋ ಮೂಲೆಗಿರ್ತಾನೆ ಪಾಪ. ಇನ್ನು ಕೆಲವ್ರ ಮನೆಗೆ ಹೋಗ್ರಿ, ಗಂಡಂದೇ ನಡೀತಿರ್ತದೆ, ಹೆಂಡ್ತಿ ಯಾವುದೋ ಮೂಲೆಗಿರ್ತಾಳೆ. ದೇವರು ಹಂಗೆ ಇದಾವೆ. ಶ್ರೀಶೈಲ ಮಲ್ಲಿಕಾರ್ಜುನ, ಕಾಶಿ ವಿಶ್ವನಾಥ, ಇಲ್ಲೆಲ್ಲ ಹೋಗ್ರಿ ಗಂಡ ದೇವರೇ ಇಂಪಾರ್ಟೆಂಟ್. ಅವ್ರ ಹೆಂಡ್ತಿರಿದ್ರು ಏನು ಅಲ್ಲೇನು ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ. ಇನ್ನು ಮಧುರೆ ಮೀನಾಕ್ಷಿ, ಕಂಚಿ ಕಾಮಾಕ್ಷಿ ಹಿಂಗೆಲ್ಲ ಬರ್ರಿ ದೇವಿ, ವೈಷ್ಣವಿ ದೇವಿ, ಅಲ್ಲೆಲ್ಲ ಹೆಣ್ಣು ದೇವರೇ ಇಂಪಾರ್ಟೆಂಟ್. ನಾವು ಹೆಂಗಿದ್ದೀವೋ ಹಂಗೆ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಆದರೆ ದೇವರು, ಪರಮಾತ್ಮ, ದೇವರು ಅನ್ನೋ ಶಬ್ದನೇ ಹೇಳುತ್ತದೆ ಅಂದರೆ ದೇಹ ಇಲ್ಲದೆ ಇದ್ದವನು ಅಂತ. ಅಂದರೆ ದೇಹ ಇಲ್ಲದೆ ಇದ್ದವನು. ವಾ ಅಂದರೆ ವರ್ಣ ಇಲ್ಲದೆ ಇದ್ದವನು ಅಂತ. ರು ಅಂದರೆ ರೂಪ ಇಲ್ಲದೆ ಇದ್ದವನು ಅಂತ. ದೇವರು ದೇಹವಿಲ್ಲದ, ವರ್ಣವಿಲ್ಲದ, ರೂಪವಿಲ್ಲದ. ಬಸವಣ್ಣವ್ರು ಹೇಳ್ತಾರೆ, ಅಮೂಲ್ಯನು, ಅಪ್ರಮಾಣನು, ಅಗೋಚರ ಲಿಂಗವು, ಆದಿ ಮಧ್ಯ ಅವಸಾನಗಳಿಲ್ಲದ ಸ್ವತಂತ್ರ ಲಿಂಗವು, ನಿತ್ಯ ನಿರ್ಮಲ ಲಿಂಗವು. ಅಮೂಲ್ಯನು ಅಂದರೆ ಅವನನ್ನು ವರ್ಣನೆ ಮಾಡಲಿಕ್ಕೆ ಮತ್ತೊಂದು ವಸ್ತು ಇಲ್ಲ. ಅವನನ್ನು ವರ್ಣನೆ ಮಾಡಲಿಕ್ಕೆ, ಅವನ್ನ ಅಷ್ಟು ಇಷ್ಟು ವರ್ಣನೆ ಮಾಡಿದರೆ ಬಹುಶಃ ಅವೆಲ್ಲ ಕುಬ್ಜ ಅನ್ನಿಸ್ತವೆ. ಅದಕ್ಕೆ ಅವನು ಎಷ್ಟು ದೊಡ್ಡವನು ಅಂದರೆ ಬಸವಣ್ಣವ್ರು ಹೇಳಿದ್ರು ಅವ್ರ ವಚನದಲ್ಲಿ, ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ. ಅವನು ಎಷ್ಟು ದೊಡ್ಡವನು ಅಂದರೆ ಅವನಷ್ಟೇ ಅವನು ದೊಡ್ಡವನು. ಅವನು ಇಷ್ಟು ದೊಡ್ಡವನು ಅಂತ ಹೇಳಲಿಕ್ಕೆ ಮತ್ತೊಂದು ವಸ್ತು ಇಲ್ಲಿ ಯಾವುದು ಇಲ್ಲ. ಅಮೂಲ್ಯನು, ಅಪ್ರಮಾಣನು, ಅವನನ್ನು ಅಳತೆ ಮಾಡಲಿಕ್ಕೆ ಮೌಲ್ಯ ಮಾಪನಗಳಿಲ್ಲ, ಯಾವುದೇ ಮಾಪನಗಳಿಲ್ಲ. ಹಾಗಾಗಿ ಅವನು ಅಪ್ರಮಾಣನು. ಆದಿ ಮಧ್ಯಂತರ, ಆದಿ ಅಂತ್ಯ ಎಲ್ಲ ನಮಗಿದೆ, ದೇವರಿಗಿಲ್ಲ. ನಾವು ಒಳಗಾಕಿ ನಮ್ಮನ್ನೆಲ್ಲ ಹುಟ್ಟು ಸಾವುಗಳ ಚಕ್ರದಲ್ಲಿ ತಿರುಗಿಸಿ ತಾನು ತಿರುಗದೇ ಇರತಕ್ಕಂಥ ಶಕ್ತಿ, ತನಗೊಂದು ಆಧಾರ ಇಲ್ಲದೆ ಜಗತ್ತಿಗೆಲ್ಲ ಆಧಾರವಾಗಿರ್ತಕ್ಕಂಥ ಯಾವುದೋ ಒಂದು ಶಕ್ತಿ ಇದೆ. ಆ ಶಕ್ತಿಗೆ ನಾವೇನಂತ ಕರಿತೀವಿ? ದೇವರು ಅಂತ ಕರಿತೀವಿ. ಆ ಪರಾತ್ಪರ ವಸ್ತು ಶರಣರು ಏನು ಹೇಳ್ತಾರೆ ಅಂದರೆ, ಆ ಶಕ್ತಿ ನಮ್ಮೊಳಗೂ ಇದೆ, ನಮ್ಮ ಹೊರಗೂ ಇದೆ, ಇದಕ್ಕೆ ಅತೀತವಾಗಿಯೂ ಇದೆ. ನಮ್ಮೊಳಗಡೆ ಇರ್ತಕ್ಕಂಥ ಚೈತನ್ಯಕ್ಕೆ ಚಿಲ್ಲಿಂಗ ಅಂತ ಕರೀತಾರೆ. ನಮ್ಮೊಳಗೂ ದೇವರಿದ್ದಾನೆ, ಆ ದೇವರಿದ್ದಾನೆ ಅಂತ ಕಣ್ಣು ನೋಡುತ್ತೆ, ನಮ್ಮೊಳಗೆ ಆ ದೇವರಿದ್ದಾನೆ ಅಂತ ಕಿವಿ ಕೇಳ್ತದೆ, ಆ ದೇವರಿದ್ದಾನೆ ಅಂತ ಕಾಲು ನಡೀತದೆ. ಆ ದೇವರು ಹೊರಟೋದ ಚೈತನ್ಯ ಹೋಯಿತು ಅಂದರೆ ಕಣ್ಣಿದ್ರೂ ನೋಡಲ್ಲ, ಕಿವಿ ಇದ್ದರೂ ಕೇಳಲ್ಲ, ಕಾಲಿದ್ರೂ ನಡೆಯಲ್ಲ. ಆ ಶಕ್ತಿ ನಮ್ಮಲ್ಲಿ ಹೆಂಗಿದೆ, ಅದಕ್ಕೆ ಚಿಲ್ಲಿಂಗ ಅಂತ ಕರೀತಾರೆ. ಆ ಶಕ್ತಿ ಇಡೀ ಜಗತ್ತನ್ನು ಓತಪ್ರೋತವಾಗಿ ಅಣು ಅಣುವಿನಲ್ಲೂ ಮಹತ್ತಿನಲ್ಲೂ ತುಂಬಿದೆ. ಒಬ್ಬ ಜನಪದ ಕವಿ ಹೆಣ್ಣುಮಗಳು ಹೇಳ್ತಾಳೆ, ಎಳ್ಳು ಗೊನೆಯುಳು ಮುಳ್ಳು ಮನೆಯುಳು ಪೊಳ್ಳು ಬಿಡದಂಗೆ ಹೊರಗ ಒಳಗ ತುಂಬಿ ತುಳುಕ್ತಾನೆ ಹೇಳತ್ತಂಗಿ, ಚಿಂತ್ಯಾಕ ಮಾಡುತ್ತಿ ಚಿನ್ಮಯನಿದ್ದಾನೆ. ಎಲ್ಲ ಕಡೆ ಓತಪ್ರೋತವಾಗಿ ಎಲ್ಲ ಕಡೆ ತುಂಬಿರುವಂಥ ಪರಾತ್ಪರ ವಸ್ತುವಿಗೆ ಮಹಾಲಿಂಗ ಅಂತ ಕರೀತಾರೆ. ಇದಕ್ಕೆ ಅತೀತವಾಗಿರ್ತಕ್ಕಂಥ ಆ ಶಕ್ತಿಗೆ ನಿಷ್ಕಲ ಲಿಂಗ ಅಂತ ಕರೀತಾರೆ. ಆದಿ ಆಧಾರವಿಲ್ಲದಂದು, ಹಮ್ಮು ಬಿಮ್ಮುಗಳಲ್ಲೊಂದು, ಸುರಾಳ ನಿರಾಳವಿಲ್ಲದಂದು, ಸಚರಾಚರವೆಲ್ಲ ರಚನೆಗೆ ಬಾರದಂದು, ಗುಹೇಶ್ವರ ನೀವೊಬ್ಬನೇ ಇದ್ದೀಯಲ್ಲ ಇಲ್ಲದಂತೆ. ಆದಿ ಆಧಾರ ಇದೇನು ಇಲ್ಲೋದಕ್ಕಿಂತ ಪೂರ್ವದಲ್ಲಿ, ಹಮ್ಮು ಬಿಮ್ಮುಗಳು ನಾನು ನನ್ನದು ಇವೆಲ್ಲ ಇರೋದಕ್ಕಿಂತ ಪೂರ್ವದಲ್ಲಿ ಪರಮಾತ್ಮ ಒಬ್ಬನೇ ಇದ್ದ. ಯಾಕೆ ಒಬ್ಬನೇ ಇದ್ದ ಅಂದರೆ ಅವನೊಬ್ಬನೇ ಇದ್ದಾನೆ ಅಂತ ಹೇಳೋಕ್ಕೆ ಇಲ್ಲಿ ಯಾರೂ ಇರಲಿಲ್ಲ. ಅದಕ್ಕೆ ಅವ ಹೆಂಗಿದ್ದ ಅಂದರೆ ಇಲ್ಲದಂತೆ ಇದ್ದ.
ಅದಕ್ಕೆ ನಿಷ್ಕಲ ಲಿಂಗ ಅಂತ ಕರೀತಾರೆ. ನಮ್ಮೊಳಗಡೆ ಇರ್ತಕ್ಕಂಥ ಚೈತನ್ಯಕ್ಕೆ ಶರಣರು ಹೇಳಿದರು, ನಮ್ಮಲ್ಲಿ ಆ ಚಿಲ್ಲಿಂಗ ಹೇಗಿದೆ ಅಂದರೆ ನೆಲದ ಮರೆಯ ನಿಧಾನದಂತೆ ಇದೆ, ಫಲದ ಮರೆಯ ರುಚಿಯಂತೆ, ತಿಲದ ಮರೆಯ ತೈಲದಂತೆ, ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನ ನಿಲ್ಲುವನ್ನಾರೂ ಅರಿಯಬಾರದು. ತಿಳ್ಕೊಳ್ಳೋದು ತುಂಬ ಕಷ್ಟ ಅಂತ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆಯಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮ ನಾರಿಗೂ ಕಾಣದಂತಿರಿಸಿದೆ, ನೀ ಬೆರಸಿಹ ಭೇದಕ್ಕೆ ಬೆರಗಾದನೆಯ ರಾಮನಾಥ. ಆ ಸತ್ಯವನ್ನು ಕಂಡುಕೊಳ್ತಕ್ಕಂಥದ್ದೇ ಮಾನವ ಜೀವನದ ಗುರಿ, ನಮ್ಮಲ್ಲಿರ್ತಕ್ಕಂಥದ್ದು. ನಾವು ಬಾಲ್ಯದಲ್ಲಿ ಏನೇನೋ ಹುಡ್ಕೊಂಡು ಹೋಗ್ತೀವಿ, ಆಧ್ಯಾತ್ಮಿಕವಾಗಿ ಉನ್ನತ ಹಂತಕ್ಕೆ ಬಂದಾಗ ಗೊತ್ತಾಗ್ತದೆ ಹೊರಗಡೆ ಎಲ್ಲೂ ಇಲ್ಲ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಂಚು ಹಿತ್ತಾಳೆ ಕಾಶಿ ಕೇದಾರ ಗೋಕರ್ಣ ದೇವರು ದೇವರಲ್ಲ, ತನ್ನ ತಾನಾರಂದರಿದಡೆ ತಾನೇ ದೇವರು ನೋಡ. ತನ್ನನ್ನು ತಾನೇ ಯಾರು, ಅವನೇ ದೇವರು. ಅಡವಿಯಲ್ಲರಸುವಡೆ ಸಿಡಿಗಂಟಿ ತಾನಲ್ಲ, ಮಡುವಿನಲ್ಲರಸುವಡೆ ಮತ್ಸ್ಯ ಮಂಡೂಕವಲ್ಲ, ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ, ಅಷ್ಟ ತನುವಿನೊಳಗೆ ಒದಗಿರುಪ ಲಿಂಗವ ನಿಲುಕಿಯೇ ಕಂಡೆನೆಂದಾತ ಅಂಬಿಗರ ಚೌಡೆಯ. ಆ ಚೈತನ್ಯ ಅದು ಇಡೀ ಜಗತ್ತಿನ ತುಂಬ ಓತಪ್ರೋತವಾಗಿ ತುಂಬಿದೆ. ಮಹಾಲಿಂಗ ಅದರ ಕಲ್ಪನೆಯನ್ನು ಅಕ್ಕ ಮಹಾದೇವಿ ಭಾಳ ಸುಂದರವಾಗಿ ಆಕೆ ವಚನದಲ್ಲಿ ಬರೀತಾಳೆ. ಒಂದು ಸತಿ ಅಕ್ಕ ಮಹಾದೇವಿ ರಂಗೋಲೆ ಬಿಡಿಸ್ತಾ ಇರ್ತಾಳೆ. ಅವರವ್ವ ಬಂದು ಕೇಳ್ತಾಳೆ, ಏನು ಬಿಡಿಸ್ತಾ ಇದ್ದಿ, ಏನು ಮಾಡ್ತಾ ಇದ್ದಿ ಅಂತ ಕೇಳಿದ್ಲು. ಅದಕ್ಕೆ ಮಹಾದೇವಿ ಹೇಳಿದ್ಲು, ನಾನಿವತ್ತು ಗುರುಗಳ ಮಠಕ್ಕೆ ಹೋಗಿದ್ದೆ, ಶ್ರೀಶೈಲದ ವರ್ಣನೆಯನ್ನು ಹೇಳಿದರು, ಅದನ್ನು ನಾನು ರಂಗೋಲಿಯಲ್ಲಿ ಬಿಡಿಸ್ತಾ ಇದ್ದೀನಿ ಅಂತ ಹೇಳಿದ್ಲು. ಅದಕ್ಕೆ ಅವ್ರ ತಾಯಿ ಹೇಳಿದ್ಲು, ಈ ವರ್ಷ ನಿಂಗೆ ಮದುವೆ ಮಾಡ್ತೀವಿ, ನೀನು ನಿನ್ನ ಗಂಡ ಇಬ್ಬರೂ ಕೂಡಿ ಶ್ರೀಶೈಲಕ್ಕೆ ಹೋಗಿ ಬರೋರಂತೆ ಅಂತ ಹೇಳಿದ್ಲು. ಆವಾಗ ಅಕ್ಕ ಮಹಾದೇವಿ ಹೇಳಿದ್ಲು, ಅವ್ವ ನಂದಾಗಲೇ ಮದುವೆ ಆಗಿದೆ ಅಂತ ಹೇಳಿದ್ಲು. ಈಗ ನಿಮ್ಗೆ ವಯಸ್ಸಿಗೆ ಬಂದು ಮಗಳಿರ್ತಾಳೆ, ಮದುವೆ ಮಾಡಬೇಕು ಅಂತ ಹುಡುಗನ ಹುಡುಕ್ತಾ ಇರ್ತೀರಿ, ಇದ್ದದಿದ್ದಂಗೆ ನಿಮ್ಮ ಮಗಳು ನನ್ನ ಮದುವೆ ಆಗಿದೆ ಅಂದರೆ ಅದಕ್ಕೆ ಅವ್ರ ತಾಯಿ ಗಾಬರಿಯಾಗಿ ಕೇಳ್ತಾಳೆ, ಏನು ಹೇಳ್ತಾ ಇದೀಯವ, ಮದುವೆ ಆಗಿದೆ ಅಂತೀಯ, ಯಾರು ನಿನ್ನ ಗಂಡ, ಎಲ್ಲಿದ್ದಾನೆ, ಏನು ಮಾಡ್ತಾನೆ, ಹೆಂಗಿದ್ದಾನೆ, ಏನು ಅಂತ ಆಕೆ ಗಾಬರಿಯಾಗಿ ಕೇಳಿದ್ಲು. ಅಕ್ಕ ಮಹಾದೇವಿ ತನ್ನ ತಾಯಿಗೆ ತನ್ನ ಗಂಡ ಯಾರು ಅಂತ ಹೇಳೋದ್ರ ಮುಖಾಂತರ ಜಗತ್ತಿಗೆ ಭಗವಂತನ ಸ್ವರೂಪವನ್ನು ಹೇಳ್ತಾಳೆ. ಅವ್ರ ತಾಯಿಗೆ ಹೇಳಿದ್ಲು, ಅವ್ವ ನನ್ನ ಗಂಡ ಯಾರು, ಹೆಂಗಿದ್ದಾನೆ, ಏನು ಮಾಡ್ತಾನೆ ಅಂದರೆ ಸಾವಿಲ್ಲದ ಕೇಡಿಲ್ಲದ ರೂಪಿಲ್ಲದ ಚೆಲುವಂಗಾನುಲಿದೆ, ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗಾನುಲಿದೆ, ಕುಲ ಸೀಮೆ ಇಲ್ಲದ ನಿಸ್ಸೀಮ ಚೆಲುವಂಗಾನುಲಿದೆ, ಎಡೆಯಿಲ್ಲದ ಕಡೆಯಿಲ್ಲದ ತೆರಹಿಲ್ಲದ ಕುರುಹಿಲ್ಲದ ಚೆಲುವಂಗಾನುಲಿದೆ. ಈ ಚೆಲುವ ಚನ್ನಮಲ್ಲಿಕಾರ್ಜುನ ನಿನಗೆ ಚೆಲುವ ಗಂಡ, ಈ ಸಾವ ಕೆಡುವ ಗಂಡರನ್ನು ಒಯ್ದು ಒಲೆ ಒಳಗಿಕ್ಕು ಅಂತ. ನೀವ್ಯಾರ ರೈತ ಬಿಟ್ಟಿರ. ಅಕ್ಕ ಮಹಾದೇವಿ ಆಕೆ ಬಾಲ್ಯದಲ್ಲೇ ನಿರ್ಧಾರ ಮಾಡಿದ್ಳು. ಅಕ್ಕ ಮಹಾದೇವಿ ಬಾಲ್ಯದಲ್ಲೇ ನಿರ್ಧಾರ ಮಾಡಿದ್ಲಾಕೆ, ನನಗೆ ಚನ್ನಮಲ್ಲಿ ಗುರುಗಳು ಹೇಳಿದರು ದೀಕ್ಷೆ ಕೊಡುವಾಗ, ಶರಣಸತಿ ಲಿಂಗಪತಿ, ಆ ಭಾವದಿಂದ ಹೇಗೆ ದೇವರನ್ನು ಮೆಚ್ಚಿಸ್ಬೇಕು, ಒಲಿಸ್ಕೋಬೇಕು ಅನ್ನೋದನ್ನು ಆಕೆಗೆ ಮನವರಿಕೆ ಮಾಡಿಕೊಟ್ಟು ಲಿಂಗ ದೀಕ್ಷೆಯನ್ನು ಕೊಟ್ಟರು. ಅವತ್ತೇ ಆಕೆ ನಿರ್ಧಾರ ಮಾಡಿದ್ಲು, ಇಹಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡ ಅಂತ ಬೇಡ, ಲೌಕಿಕಕ್ಕೊಬ್ಬ ಗಂಡ ಪಾರಮಾರ್ಥಿಕಕ್ಕೊಬ್ಬ ಗಂಡ ಅಂತ ಬೇಡ, ಚನ್ನಮಲ್ಲಿಕಾರ್ಜುನನಲ್ಲದ ಗಂಡರು ಮುಗಿಲ ಮೊರೆಯ ಬೊಂಬೆಯಂತೆ ಅಂತ. ಮುಗಿಲ ಮೊರೆಯ ಬೊಂಬೆಯಂತೆ ಅಂದರೆ ಈ ಮೋಡಗಳು ಕಾಣ್ತವೆ, ಕೆಲವೇ ಕ್ಷಣಗಳಲ್ಲಿ ಮೋಡ ಏನಾಗ್ತವೆ, ಕಾಣಲಾರ್ದಂಗೆ ಆಗ್ತವೆ, ಕರಗೋಗ್ಬಿಡ್ತವೆ. ಹಾಗೆ ಮನುಷ್ಯರು ಒಂದು ದಿನ ಹುಟ್ಟುತ್ತಾರೆ, ಒಂದು ದಿನ ತೋರ್ತಾರೆ, ಒಂದು ದಿನ ಕಾಣ್ತಾರೆ, ಒಂದು ದಿನ ಕಾಣಲಾರ್ದಂಗೆ. ಯಾರು ಶಾಶ್ವತ ಉಳಿತಾರೇನು? ಇಲ್ಲ. ಹಾಗಾಗಿ ಒಂದು ದಿನ ಹುಟ್ಟಿ ಸಾಯುವಂಥವನು ಗಂಡ ನನಗೆ ಬೇಡ. ನನ್ನ ಗಂಡ ಹೇಗಿದ್ದಾನೆ ಅಂದರೆ ಹುಟ್ಟು ಸಾವುಗಳಿಗೆ ಅತೀತನಾಗಿರ್ತಕ್ಕಂಥವನು. ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಹೇಳ್ತಾಳೆ, ನನ್ನ ಗಂಡ ಹೇಗಿದ್ದಾನೆ ಅಂದರೆ ಸಾವಿಲ್ಲದ
ದೇವರಿಗೆ ಸಾವಿಲ್ಲ. ಯಾಕೆ ಸಾವಿಲ್ಲ ದೇವರಿಗೆ? ಯಾಕಿಲ್ಲ? ಅವ ಹುಟ್ಟಿಲ್ಲ. ಯಾಕಿಲ್ಲ ಅವನಿಗೆ? ಅವ ಹುಟ್ಟಿಲ್ಲ. ಯಾರು ಹುಟ್ಟ್ಯಾರೆ ಎಲ್ಲರೂ ಒಂದು ದಿನ ಸಾಯ್ತಾರೆ. ಹುಟ್ಟು ಸಾವುಗಳಿಗೆ ನೀವು ಹುಟ್ಟಿ ಸತ್ತವರನ್ನು ಮಹಾತ್ಮರು ಅಂದ್ರಿ, ಶರಣರು ಅಂದ್ರಿ, ಅವತಾರಿ ಪುರುಷರು ಏನು ಬೇಕಾದ್ರೂ ಕರೀರಿ, ಆದರೆ ದೇವರು ಮಾತ್ರ ಅಲ್ಲ. ಹುಟ್ಟು ಸತ್ತವರಿಗೆ ನೀವು ದೇವರು ಅಂತ ಕರೆದ್ರೆ ದೇವರು ABCDನೂ ಗೊತ್ತಿಲ್ಲ ಅಂತ ಅರ್ಥ. ಹುಟ್ಟು ಸಾವುಗಳಿಗೆ ಅತೀತನಾಗಿರ್ತಕ್ಕಂಥವನು ದೇವರು. ಹೌದಾ? ಈಗ ರಾಮ ನಾವು ದೇವರು ಅಂತ ಕರಿತೀವಿ. ರಾವಣನ ಜೊತೆ ಯುದ್ಧಕ್ಕೆ ಹೋಗಬೇಕಾದ್ರೆ ರಾಮೇಶ್ವರದಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ನನಗೆ ರಾವಣನ ಜೊತೆ ಜಯ ತಂದುಕೊಡು ಪರಮಾತ್ಮ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿ ಅವ ಯುದ್ಧಕ್ಕೆ ಹೋಗ್ತಾನೆ. ಮತ್ತು ರಾಮ ಮತ್ತೊಂದು ವಸ್ತುವನ್ನು ಪೂಜೆ ಮಾಡಿದ ಅಂದರೆ ಅವನಕ್ಕಿಂತ ಯಾವುದೋ ಒಂದು ದೊಡ್ಡ ಶಕ್ತಿ ಇದೆ ಅಂತ ಅರ್ಥ ಅಲ್ಲ. ಕೃಷ್ಣ ಸಂದೀಪಿನಿ ಲಿಂಗವನ್ನು ಪೂಜೆ ಮಾಡ್ತಾನೆ, ಮತ್ತು ಅವನು ಮತ್ತೊಂದು ವಸ್ತುವನ್ನು ಪೂಜೆ ಮಾಡಿದ ಅಂದರೆ ಅವನಕ್ಕಿಂತ ಯಾವುದೋ ಒಂದು ದೊಡ್ಡ ಶಕ್ತಿ ಇದೆ ಅಂತ ಅರ್ಥ ಅಲ್ಲ. ಅವರೆಲ್ಲ ಯಾವುದನ್ನು ಪೂಜೆ ಮಾಡಿ ಮುಕ್ತಾತ್ಮರಾದರೂ ಪರಿಪೂರ್ಣರಾದರೂ ಆ ವಸ್ತುವನ್ನು ನೀವು ಪೂಜೆ ಮಾಡಿರಿ ಅಂತ ನಿಮ್ಮ ಕೈಗೆ ಕೊಟ್ಟರೆ ನಾವು ಮತ್ತದನ್ನು ಜಗಳಿಗೆ ಸಿಗಾಕಿ ಗೂಟಕ್ಕೆ ಸಿಗಾಕಿ ಪೂಜಾರಿಗಳನ್ನು ಪೂಜೆ ಮಾಡಕ್ಕೆ ಹೊಂಟೀವಿ. ರಾಮ ಇನ್ನೊಂದು ವಸ್ತು ಪೂಜೆ ಮಾಡ್ದ ಅಂದರೆ ಅವನು ಪೂಜಾರಿ ಆದ. ಕೃಷ್ಣ ಇನ್ನೊಂದು ವಸ್ತು ಪೂಜೆ ಮಾಡ್ದ ಅಂದರೆ ಅವನು ಏನಾದ? ಪೂಜಾರಿ ಆದ. ನಾವು ಯಾರನ್ನು ಪೂಜೆ ಮಾಡ್ತೀವಿ? ಅವರು ಯಾವುದನ್ನು ಪೂಜೆ ಮಾಡಿದ್ರು ಅದನ್ನು ಪೂಜೆ ಮಾಡಿರಿ ಅಂದರೆ ಪೂಜಾರಿಗಳನ್ನು ಪೂಜೆ ಮಾಡ್ಕೊತ ಹೊಂಟೀವಿ. ಹೌದಿಲ್ರಿ? ಆ ಪರಾತ್ಪರ ವಸ್ತು ಅಕ್ಕ ಮಹಾದೇವಿ ಹೇಳಿದ್ಲು, ನನ್ನ ಗಂಡ ಹೇಗಿದ್ದಾನೆ ಅಂದರೆ ಸಾವಿಲ್ಲ. ಯಾಕೆ ಅವನಿಗೆ ಸಾವಿಲ್ಲ ಅಂದರೆ ಅವನು ಹುಟ್ಟಿಲ್ಲ. ಹುಟ್ಟು ಸಾವುಗಳ ಚಕ್ರದಲ್ಲಿ ತಿರುಗಿಸಿ ತಾನು ತಿರುಗದೇ ಇರತಕ್ಕಂಥ ಶಕ್ತಿನೇ ಭಗವಂತ. ನಮ್ಮ ತನಗೊಂದು ಆಧಾರ ಇಲ್ಲದ ಜಗತ್ತಿಗೆ ಆಧಾರವಾಗಿರ್ತಕ್ಕಂಥ ಶಕ್ತಿನೇ ಪರಮಾತ್ಮ. ಆ ಶಕ್ತಿ ಅದು. ಮುಂದೆ ಹೇಳ್ತಾಳೆ ಅಕ್ಕ ಮಹಾದೇವಿ, ಸಾವಿಲ್ಲದ, ಆಮೇಲೆ ಕೇಡಿಲ್ಲದ, ದೇವರಿಗಿಂತ ದೊಡ್ಡದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಹಾಗಾಗಿ ಅವನಿಗೆ ಯಾರಿಂದನೂ ಕೇಡಿಲ್ಲ. ಸಾವಿಲ್ಲದ, ಕೇಡಿಲ್ಲದ, ರೂಪಿಲ್ಲದ. ದೇವರಿಗೇನಿಲ್ಲ ರೀ? ರೂಪಿಲ್ಲ. ರೂಪ ಕೊಟ್ಟವರು ಯಾರು? ನಾವೇ. ಯಾವುದಿಲ್ಲ? ಪರಮಾತ್ಮನಿಗೆ ಇಂಥದೇ ರೂಪ ಅಂತ ಇಲ್ಲ. ನಾವು ಜಗಳಾಡ್ತಿದ್ದೀವಿ ಅಷ್ಟು ರೂಪಗಳನ್ನು ಕೊಟ್ಟು. ಆ ದೇವ್ರ ಭಕ್ತರು ಕಂಡ್ರೆ ಈ ದೇವ್ರಿಗಾಗಲ್ಲ, ಈ ದೇವ್ರ ಭಕ್ತರು ಕಂಡ್ರೆ. ದೇವರು ಧರ್ಮದ ಹೆಸರಿನಲ್ಲಿ ಇಷ್ಟು ಜಗಳ, ಕೊಲೆ, ಸಾವು ನೋವುಗಳಾಗಿದ್ದಾವೆ ಅಂದರೆ ಎರಡನೇ ಮಹಾಯುದ್ಧದಲ್ಲಿ ಏನು ಜನ ಸತ್ತಾರಲ್ಲ ಅದಕ್ಕಿಂತ ಹೆಚ್ಚಾಗಿ ದೇವರು ಧರ್ಮದ ವಿಚಾರದಲ್ಲಿ ಜಗಳಾಡಿ ಜನ ಸತ್ತಾರೆ. ತಿಳ್ಕೊಂಡು ನೋಡಿದರೆ ಒಬ್ಬ ಗುರುಗಳ ಹತ್ರ ಒಂದು 3-4 ಜನ ಶಿಷ್ಯರು ಬಂದಿದ್ದರು. ನನ್ನ ಕಡೆ ಲಕ್ಷ್ಯ ಕೊಡ್ರಿ, ಬಂದವರು ಹೋದವ್ರನ್ನೆಲ್ಲ ನೋಡಬೇಡ್ರಿ, ಈ ಕಡೆ ಲಕ್ಷ್ಯ ಕೊಡ್ರಿ. ಮಕ್ಕಳು ಸುಮ್ಮ ಕೂಡ್ರಿ. ಒಬ್ಬ ಗುರುಗಳ ಹತ್ರ ಒಬ್ಬನು ಆಂಧ್ರದಿಂದ ಬಂದಿದ್ದ, ಒಬ್ಬ ತಮಿಳ್ನಾಡಿಂದ ಬಂದಿದ್ದ, ಒಬ್ಬ ಕರ್ನಾಟಕದಿಂದ ಬಂದಿದ್ದ, ಒಬ್ಬ ಮಹಾರಾಷ್ಟ್ರದಿಂದ ಬಂದಿದ್ದ. ಒಬ್ಬರ ಭಾಷೆ ಒಬ್ರಿಗೆ ಬರ್ತಿರಲಿಲ್ಲ. ಗುರುಗಳೇನು ಮಾಡಿದರು, ಒಂದು ದಿನ ಊರಲ್ಲಿ ಸಂತಿತ್ತು, ಏನಾರ ತಗೊಂಡು ತಿನ್ನಿರಿ ಅಂತ ಒಬ್ಬನ ಕೈಯಾಗ ರೊಕ್ಕ ಕೊಟ್ಟರು. ನಿಮಗೇನು ಬೇಕೋ ಅದನ್ನು ತೊಗೊಂಡು ತಿನ್ನೋಗ್ರಿ ಅಂತ. ಒಬ್ಬನ ಹೇಳ್ದ, ನನಗೆ ಬಾಳೆಹಣ್ಣು ಬೇಕು ಅಂದ. ಇನ್ನೊಬ್ಬನ ಹೇಳ್ದ, ಏನೋ ಅದು ಬಾಳೆಹಣ್ಣು ಅಂತಿ ಮುಜೆ ಕೇಲ ಚಾಯಿ ಅಂದ. ಮತ್ತೊಬ್ಬನಂದ, ಏನೋ ಅದು ಕೇಲ ಅಂತಿ ಐ ವಾಂಟ್ ಬನಾನಾ ಅಂದ. 3 ಜನ ಜಗಳಾಡೋಕ್ಕೆ ಶುರು ಮಾಡಿ ಒಬ್ಬರ ಮೇಲೊಬ್ಬರು ಕುಸ್ತಿನೇ ಬಿದ್ದಿದ್ರು. ಒಬ್ಬರು ಯಾರೋ ಗುರುಗಳು ಸೈಕಲ್ ಮೇಲೆ ಶಾಲೆಗೆ ಹೊಂಟಿದ್ರು. ಇವರು ಒಬ್ಬರೊಬ್ಬರು ಜಗಳಾಡೋದು ಹೋಗಿ ಬಿಡಿಸಿದ್ರು. ಸೈಕಲ್ ನಿಲ್ಲಿಸಿ ಬಿಡಿಸಿ, ತಮ್ಮ ಯಾಕೋ ಜಗಳಾಡ್ತಾ ಇದ್ದೀರಾ ನೋಡ್ರಿ, ಅವೇನೋ ಕೇಲ ಅಂತಾನೆ, ಅವೇನೋ ಬನಾನ ಅಂತಾನೆ, ಅವೇನೋ ಬಾಳೆಹಣ್ಣು ಅಂತಾನೆ. ಯಾರ ಹತ್ರ ಐತೆ ರೊಕ್ಕ ಹೋಗಿ ತಗೊಂಡು 3 ಬಾಳೆಹಣ್ಣು ತಂದು ಕೊಟ್ಟು ಹೇಳಿದರು, ತಮ್ಮ ನೀವು 3 ಜನ ಕೇಳ್ತಿದ್ದು ಒಂದನ್ನೇ. 3 ಭಾಷೆ ಬರ್ತಿತ್ತು ಅವ್ರಿಗೆ. 3 ಜನಕ್ಕೂ ತಿಳಿಯುವಂಗೆ ಹೇಳಿದರು. ನೀವು 3 ಜನ ಕೇಳ್ತಿದ್ದು ಒಂದನ್ನೇ. ಆದರೆ ಯಾಕೆ ಜಗಳಾಡ್ತಿದ್ರು ಅವರು? ಯಾಕೆ ಜಗಳಾಡ್ತಿದ್ರು?
ಒಬ್ಬರ ಭಾಷೆ ಒಬ್ಬರಿಗೆ ಅಜ್ಞಾನದಿಂದ ಜಗಳಾಡ್ತಾ ಇದ್ರು. ಎದ್ರ ಸಲುವಾಗಿ ಜಗಳಾಡ್ತಿದ್ರು? ಅಜ್ಞಾನದಿಂದ. ಹಾಗೆ ನಾವೇನು ಈ ಜಗತ್ತಿನಲ್ಲಿ ದೇವರು, ಧರ್ಮ, ಯುದ್ಧಗಳು ಎಲ್ಲ ನಡೆದವಲ್ಲ, ಇವು ಯಾಕೆ ನಡೆದವೆ ಅಂದರೆ ಅಜ್ಞಾನದಿಂದ ನಡೆದವು. ಜ್ಞಾನ ಇದ್ದರೆ ಜಗಳಗಳು ಆಗ್ತಿರಲಿಲ್ಲ. ಅಕ್ಕ ಮಹಾದೇವಿ ಹೇಳ್ತಾಳೆ, ಸಾವಿಲ್ಲದ ಕೇಡಿಲ್ಲದ ರೂಪಿಲ್ಲದ ಚೆಲುವಂಗಾನೂಲಿದೆ. ಕೂಡ್ರಿ, ಅಲ್ಲಲ್ಲೇ ಕೂಡಿಸ್ಬಿಡ್ರಿ, ಸುಮ್ಮನೆ ಅವ್ರಿಗೆ ಮುಂದೆ ಬಿಡಬೇಡ್ರಿ. ಸ್ವಲ್ಪ ಬೇಗ ಬರಬೇಕು. ಒಂದು ತಾಸು ಪ್ರವಚನ ಕೇಳಿದರೆ ಏನಾಗ್ತದೆ ಹೇಳ್ರಿ? ಮಧ್ಯಂತರದಲ್ಲಿ ಬಂದು ಒಂದಿಷ್ಟು ಅವರು ಇವರು ನಿಮ್ಮ ಕಡೆ ನೋಡೋ ಬದಲು ಒಂದು ತಾಸು ಬಂದು ಕೂತ್ಕೊಂಡು ಇಡೀ ಜೀವನದಲ್ಲಿ ನಮಗೆ 24 ತಾಸುಗಳಲ್ಲ, ಅದು ಯಾವಾಗಲೂ ಬಸವ ಜಯಂತಿ ಟೈಮಲ್ಲಿ ಒಂದು ತಾಸು ಬಿಡುವು ಮಾಡ್ಕೊಳ್ಳೋಕ್ಕಾಗಲ್ಲ. ಅಷ್ಟು ನಮಗೆ ಸಂಸಾರದ ಸಾವಿಲ್ಲದ ಕೇಡಿಲ್ಲದ ರೂಪಿಲ್ಲದ ಚೆಲುವಂಗಾನೂಲಿದೆ. ಭವವಿಲ್ಲದ ದೇವರಿಗೆ ಡೇಟ್ ಆಫ್ ಬರ್ತ್ ಇಲ್ಲ. ಭಯವಿಲ್ಲದ ಅವನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ಅದಕ್ಕೆ ಅವನಿಗೆ ಭಯ ಇಲ್ಲ. ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗಾನೂಲಿದೆ. ಕುಲಸೀಮೆ ಇಲ್ಲದ ದೇವರಿಗೆ ಇಂಥದೇ ಜಾತಿ ಅಂತ ಇಲ್ಲ. ಕೋಡೂರು ಕೊಡಗೂಸಿಗೂ ದೇವರು ಒಲ್ದಿದ್ದಾನೆ, ಕುರುಬರ ಗೊಲ್ಲಾಳನಿಗೂ ದೇವರು ಒಗ್ದಿದ್ದಾನೆ, ಮಾದಾರ ಚೆನ್ನಯ್ಯನಿಗೂ ದೇವರು ಒಲ್ದಿದ್ದಾನೆ, ಹಾಗೆ ಭಕ್ತ ಮಾರ್ಕಂಡಯ್ಯನಿಗೂ ದೇವರು ಒಲ್ದಿದ್ದಾನೆ, ಬೇಡರ ಕಣ್ಣಪ್ಪನಿಗೂ ದೇವರು ಒಲ್ದಿದ್ದಾನಿಲ್ರಿ. ದೇವರು ಹೆಂಗೆ ಅಂದರೆ ಅವ ಆಕಳ ಇದ್ದಂಗೆ. ಮೇಲಾಗಲೊಲ್ಲೆನೋ ಕೀಳಾಗಲೊಲ್ಲದೆ, ಕೀಳಿಂಗಲ್ಲದೆ ಹಯನ ಕರೆವುದೇ, ಮೇಲಾಗಿ ನರಕದೋಳು ಓಲಾಡಲಾರೆನು, ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸು ಕೂಡಲ ಸಂಗಮ ದೈವ. ದೇವರು ನಾನು ಪ್ರಧಾನಮಂತ್ರಿ ಹೆಂಡ್ತಿ ಇದ್ದೀನಿ, ನಾನು ಮಿನಿಸ್ಟ್ರ್ ಹೆಂಡ್ತಿ ಇದ್ದೀನಿ, ನಾನು ಮೇಲ್ಜಾತಿಯವನಿದ್ದೀನಿ ಅಂತ ಆಕಳು ಬೆನ್ನ ಮೇಲೆ ಕೂತ್ಕೊಂಡ್ರೆ ಹಾಲು ಕೊಡಲ್ಲ. ನೀ ಯಾರು ಹೆಂಡ್ತಿ ಇದ್ರೆ ನನಗೆ ಆಕಳ ಹಾಲು ಕೊಡ್ಬೇಕಾರೆ ಎಲ್ಲಿ ಕೂತ್ಕೋಬೇಕು? ನೀವು ಎಲ್ಲಿ ಕೊಡ್ಬೇಕ್ರಿ? ಕಾಲು ಕೆಳಗೆ ಕೂತ್ಕೋಬೇಕು. ಕಾಲು ಕೆಳಗೆ ಕುಂತ್ರೆ ಹಾಲು ಕೊಡೋದು. ಅದನ್ನೇ ಬಸವಣ್ಣವ್ರು ಹೇಳೋದು, ಮೇಲಾಗಲೊಲ್ಲೆನು ಕೀಳಾಗಲಲ್ಲದೆ, ಕೀಳಿಂಗಲ್ಲದೆ ಹಯನ ಕರೆವುದೇ, ಮೇಲಾಗಿ ನರಕದೋಡು ಓಲಾಡಲಾರೆನು, ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸು ಕೂಡಲ ಸಂಗಮ ದೇವ. ದೇವರು ಎಲ್ಲ ಜಾತಿಯವ್ರಿಗೂ ಒಲ್ದಿದ್ದಾನೆ. ಯಾರಲ್ಲಿ ಭಕ್ತಿ ಇದೆ, ಯಾರಲ್ಲಿ ಶ್ರದ್ಧೆ ಇದೆ, ಯಾರಲ್ಲಿ ನಂಬಿಕೆ ಇದೆ, ಯಾರಲ್ಲಿ ಏಕಾಗ್ರತೆ ಇದೆ, ಯಾರಲ್ಲಿ ದೇವರ ಮೇಲೆ ವಿಶ್ವಾಸ ಇದೆ ಅಂತ ಯಾವುದೇ ಜಾತಿಯವರಿದ್ದರೂ ಎಲ್ಲರಿಗೂ ನಮಗೆ ಜಾತಿ ಮತ ಪಂಥಗಳೇ ವಿನಃ ದೇವರ ದೃಷ್ಟಿಯಲ್ಲಿ ಅವೆಲ್ಲ ಯಾವುದೂ ಇಲ್ಲ. ಅದಕ್ಕೆ ಅಕ್ಕ ಮಹಾದೇವಿ ಹೇಳಿದ್ಲು, ದೇವರಿಗೆ ಕುಲ ಇಲ್ಲ, ಸೀಮೆ ಇಲ್ಲದ, ಕುಲ ಸೀಮೆ ಇಲ್ಲದ ಇಂಥದೇ ಜಾಗ ಅಂತ ದೇವರಿಗಿಲ್ಲ. ನೀವೆಲ್ಲ ತಿಳ್ಕೊಂಡಿರ್ಬೇಕು. ಮನೆಗಳು ಕಟ್ಕೋತೀರಿ ನೀವು, ನಿಮ್ಮ ಬೆಡ್ರೂಮ್ ಎಷ್ಟಿರ್ತಾವೆ? ನಿಮ್ಮ ಬೆಡ್ರೂಮ್ ಎಷ್ಟು ದೊಡ್ಡವು ಇರ್ತಾವ್ರಿ? ದೇವ್ರ ಮನೆ ಎಷ್ಟಿರ್ತಾವೆ? ಒಳಗೆ ಹೋಗಕ್ಕೆ ಬರಬಾರದು, ಒಬ್ಬರು ಕುತ್ಕೊಳ್ಳೋಕ್ಕೆ ಬರಬಾರದು, ಅಷ್ಟು ಪಾಪ ದೇವರು ಅಷ್ಟರೊಳಗೆ ಇರ್ತಾನೆ. ನಮ್ಮ ದೇವರ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ. ಇಷ್ಟೇ ವರುಷ ಇಷ್ಟೇ ದಿವಸ ಇದ್ದೋಗ್ಲಿಕ್ಕೆ ಬಂದಿರೋರು ನಾವು. ಅವನು ಮನೆಯಲ್ಲಿ ನಾವು ಮನೆ ಕಟ್ಕೊಂಡಿರೋರು, ಅವನಿಗೆ ಮನೆ ಕಟ್ತೀವಂತ ನಾವು. ಪಾಪ ಅಷ್ಟರಲ್ಲೇ ಸುತ್ತಾಡಬೇಕು ಅವ. ಅವನಿಗೆ ಇಂಥದೇ ಜಾಗ ಅಂತ ಇಲ್ಲ. ಕುಲ ಸೀಮೆ ಇಲ್ಲದ ನಿಸ್ಸೀಮ ಚೆಲುವಂಗಾನುಲಿದೆ. ಎಡೆ ಇಲ್ಲದ ಇಂಥದೇ ಜಾಗ ಅಂತಿಲ್ಲ. ಕಡೆ ಇಲ್ಲದ ಅವನಿಗೆ ಮೊದಲು ಇಲ್ಲ, ಕಡೆನೂ ಇಲ್ಲ. ನೀವೇನು ದಿಕ್ಕೇಡಿ ಬೇವರ್ಸಿ ಪರದೇಶಿ ಅಂತ ಬೈತೀವಲ್ಲ, ಯಾರ ಹೆಸ್ರು ಗೊತ್ತೇನು? ಯಾರ ಹೆಸ್ರಿ?
ದಿಕ್ಕುಗಳಿಗೆ ಒಳಗಾದವ್ರು ನಾವು. ದಿಕ್ಕೇಡಿ ಅಂದರೆ ದೇವರು, ಪರದೇಶಿ ಅಂದರೆ ತಂದೆ ತಾಯಿ ಬಂಧು ಬಳಗ ಎಲ್ಲ ಇರೋದು ನಮಗೆ. ಇಲ್ಲದೆ ಇರೋದು ಯಾರಿಗೆ? ತಂದೆ ತಾಯಿ ಇಲ್ಲದ ಕಂದ ನಿನ್ನಿಂದಲೇ ನೀನು ಬಂದೆ ಅಲ್ಲ, ಪ್ರಭುದೇವರು ಬರೀತಾರೆ ಒಂದು ಕಡೆ. ಪರಮಾತ್ಮನಿಗೆ ಎಡೆ ಇಲ್ಲದ, ಕಡೆ ಇಲ್ಲದ, ತೆರಹಿಲ್ಲದ, ಕುರುಹಿಲ್ಲದ ಚೆಲುವಂಗಾನೊಲಿದೆ. ಈ ಚೆಲುವ ಚನ್ನಮಲ್ಲಿಕಾರ್ಜುನ ನಿನಗೆ ಚೆಲುವ ಗಂಡ, ಈ ಸಾವ ಕೆಡುವ ಗಂಡರನ್ನು ಇದು ಒಲೆ ಒಳಗಿಕ್ಕು ಅನ್ಲಕ್ಕೆ. ಅಕ್ಕ ಮಹಾದೇವಿ ಆಯೆ ಗಂಡಿದೆ, ಆ ವೈರಾಗ್ಯ ಬೇಕು. ಹೆಣ್ಣನ್ನು ಮಾಯೆ ಅಂತ ಕರೆದಿದ್ರು, ಭೋಗದ ಗೊಂಬೆ ಅಂತ ಕರೆದಿದ್ರು, ಮಕ್ಕಳನ್ನು ಹೆರುವಂಥ ಯಂತ್ರ ಅಂತ ಕರೆದಿದ್ರು, ಆಕೆ ಬುದ್ಧಿ ಮೊಣಕಾಲ ಕೆಳಗೆ ಅಂತ ಕರೆದಿದ್ರು, ಆಕೆ ಮುಕ್ತಿಗೆ ಉಪಾಯನೇ ಇಲ್ಲ ಅಂತ ಹೇಳಿದರು. ಆಕೆಗೆ ಅವಕಾಶವನ್ನು ಕೊಟ್ಟರೆ ಗಂಡಸಿಗಿಂತ ಮುಂದೆ ಬರಬಲ್ಲಳು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಂಥ ಶತಮಾನ ಯಾವುದು, ಮಹಾಪುರುಷ ಯಾರು ಅಂದರೆ ಬಸವಣ್ಣ. ಎಷ್ಟು ಹೆಮ್ಮೆ ಇರಬೇಕು ಹೆಣ್ಮಕ್ಳಿಗೆ. ನಿಮಗೆ ಎಲ್ಲ ದೃಷ್ಟಿಯಿಂದಲೂ ಸಮಾನ ಅವಕಾಶಗಳು, ಹಕ್ಕು, ಬಾಧ್ಯತೆಗಳನ್ನು ಈ ಜಗತ್ತಿನಲ್ಲಿ ಯಾವುದಾದ್ರೂ ಧರ್ಮದಲ್ಲಿ ಇದೆ ಅಂತಾದರೆ, ಯಾವುದಾದ್ರೂ ಧರ್ಮದಲ್ಲಿ ಹೆಣ್ಣು ಗಂಡು ಉಭಯತರಿಗೂ ಧಾರ್ಮಿಕ ಸಂಸ್ಕಾರ ಇರೋದು ನೋಡಿರೇನು ನೀವು? ಯಾವುದಾದ್ರೂ ಧರ್ಮದಲ್ಲಿ ಐತೇನ್ರಿ? ಪರಿಪೂರ್ಣವಾದ ಗಂಡಿಗೆ ಎಷ್ಟು ಧಾರ್ಮಿಕ ಹಕ್ಕು, ಸ್ವಾತಂತ್ರ್ಯಗಳು, ಹಕ್ಕು ಬಾಧ್ಯತೆಗಳಿದಾವೋ ಅಷ್ಟೇ ಹಕ್ಕು ಬಾಧ್ಯತೆಗಳನ್ನು 12ನೇ ಶತಮಾನದಲ್ಲಿ ಬಸವಣ್ಣವರು. ಏನು ಹೆಣ್ಮಕ್ಳು ಇವತ್ತು ಹೆಣ್ಮಕ್ಳು ಬುದ್ಧಿ ಮೊಣಕಾಲು ಕೆಳಗೆ ಅಂತ ಹೇಳಿದರೆ, ಅಕ್ಕ ಮಹಾದೇವಿ, ಸತ್ಯಕ್ಕ, ಲಿಂಗಮ್ಮ ಎಂಥ ಶರಣೆಯರು. ಅಕ್ಕ ಮಹಾದೇವಿ ಹೇಳ್ತಾಳೆ ದೇವರಿಗೆ, ಬಹುಶಃ ನಾನು ಯಾವ ಋಷಿ ಮುನಿಗಳು ಹೇಳಿದ್ದನ್ನು ಕೇಳಿಲ್ಲ ಈ ಮಾತನ್ನು. ದೇವರಿಗೆ ಹೇಳ್ತಾಳೆ ಪರಮಾತ್ಮ, ನೀನು ಕಾಮನನ್ನು ಸುಟ್ಟು ಮನಸ್ಸಿಜನಾಗಿ ಉಳಿಸಿದಡೆ ನಾನು ಮನಸ್ಸಿಜನ ಹಣೆ ಬರವ ತೊಡೆದೆ ಅಂತ. ಈ ಜಗತ್ತಿನಲ್ಲಿ ನನ್ನಲ್ಲಿ ಕಾಮನೇ ಹುಟ್ಟಿಲ್ಲ ಅಂತ ನಾನು ಯಾರಾದರೂ ಹೇಳೋದನ್ನು ಕೇಳಿದರೆ ಅದು ಅಕ್ಕ ಮಹಾದೇವಿ ಒಬ್ಬಳೆ. ಕಾಮವೇ ನಿಲ್ಲು, ಕ್ರೋಧವೇ ನಿಲ್ಲು, ಲೋಭವೇ ನಿಲ್ಲು, ಮೋಹವೇ ನಿಲ್ಲು, ಮದವೇ ನಿಲ್ಲು, ಮತ್ಸರವೇ ನಿಲ್ಲು. ನಿನ್ನ ಯಾವ ಶರೀರದ ಬಾಧೆಗಳನ್ನು ಕೇಳಲಿಕ್ಕೆ ನನಗೆ ಪುರುಸೊತ್ತೇ ಇಲ್ಲ ಅಂತಾಳೆ. ಯಾಕೆ ಅಂದರೆ ನಾನು ಅವಸರದಲ್ಲಿ ಚನ್ನಮಲ್ಲಿಕಾರ್ಜುನನಿಗೆ ಓಲೆಯನ್ನು ಒಯ್ಯುತ್ತಿರುವೆ. ಅವನಿಗೆ ಯಾವಾಗ ಮುಟ್ಟಿಸ್ತೀನಿ ಅಂತ ಆ ಒಂದು ಧಾವಂತ, ಆ ಒಂದು ಇದರಲ್ಲಿ ನಿನ್ನ ಯಾವ ಬಾಧೆ, ಹಸಿವು, ತೃಷೆ ಏನು ಕೇಳಲಿಕ್ಕೆ ನನಗೆ ಸಮಯನೇ ಇಲ್ಲ ಅಂತ ಹೇಳ್ತಾ. ಹರನೇ ನೀ ನಿನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದ್ದೆ ನೋಡ. ಹರನೇ ನೀ ನಿನಗೆ ಗಂಡನಾಗಬೇಕೆಂದು. ನಾವೆಂಗೆ ತಪಸ್ಸು ಮಾಡ್ತೀವಿ? ಡಾಕ್ಟ್ರೇ ಗಂಡ ಆಗ್ಬೇಕಂತ ತಪಸ್ಸು ಮಾಡ್ತೀವಿ. ಇಂಜಿನಿಯರ್ ಓದ್ದವನೇ ಗಂಡ ಆಗಬೇಕು, ಗೌರ್ಮೆಂಟ್ ನೌಕರಿಯಲ್ಲಿದ್ದವನೇ ಗಂಡ ಆಗಬೇಕು, ಹೊಲದಲ್ಲಿ ಕೆಲಸ ಮಾಡೋರು ಎಷ್ಟೊಂದು ಜನ ರೈತರು ಗಂಡು ಮಕ್ಕಳು ಹೆಣ್ಣು ಸಿಗದೆ ಒಂದೊಂದು ಊರಲ್ಲಿ 40-45 ವರ್ಷದ ಮೇಲ್ಪಟ್ಟವರು ಒಂದು 100 ಜನ ಇದ್ದಾರೆ ಇವತ್ತು. ಆದರೆ ಅಕ್ಕನ ತಪಸ್ಸೆ ಆಗಿತ್ತದು. ಆಕೆ ಮನಸ್ಸು ಮಾಡಿದರೆ ಪಟ್ಟದ ರಾಣಿಯಾಗಬಹುದಾಗಿತ್ತು. ಆದರೆ ಆಕೆಗೆ ಮಾನವ ಜೀವನದ ಸಾರ್ಥಕತೆ ಅಂದರೆ ಏನು ಅಂತ ಗೊತ್ತಿತ್ತು. ಸಂಸಾರವೆಂಬುದೊಂದು ಹಗೆಯ ತಂದೆ, ಅದು ವಂಶ ತಪ್ಪದೆ ನನ್ನನ್ನು ಅರಸ್ಕೊಂಡು ಬರ್ತಾ ಇದೆ, ಅದನ್ನು ಬಿಡಿಸಿ ನಿಮ್ಮ ಅಂದವತ್ತೋರ ಚನ್ನಮಲ್ಲಿಕಾರ್ಜುನ ಅಂತ. ದೇವರು ಸಾವಿಲ್ಲದ, ಕೇಡಿಲ್ಲದ, ರೂಪಿಲ್ಲದ ಚೆಲುವಂಗಾನುಲಿದೆ, ಭವವಿಲ್ಲದ, ಭಯವಿಲ್ಲದ, ನಿರ್ಭಯ ಚೆಲುವಂಗಾನುಲಿದೆ, ಕುಲಸೀಮೆ ಇಲ್ಲದ ನಿಸ್ಸೀಮ ಚೆಲುವಂಗಾನುಲಿದೆ, ಎಡೆ ಇಲ್ಲದ, ಕಡೆ ಇಲ್ಲದ, ತೆರಹಿಲ್ಲದ, ಕುರುಹಿಲ್ಲದ ಚೆಲುವಂಗಾನುಲಿದೆ. ಈ ಚೆಲುವ ಚನ್ನಮಲ್ಲಿಕಾರ್ಜುನ ನಿನಗೆ ಚೆಲುವ ಗಂಡ, ಈ ಸಾವ ಕೆಡುವ ಗಂಡರನ್ನು ಇದು ಒಲೆ ಒಳಗಿಕ್ಕು ಅಂತ ಹೇಳಿದ್ರು. ಆಕೆ ಇದನ್ನು ಹೇಳೋದ್ರ ಮುಖಾಂತರ ಜಗತ್ತಿಗೆ ಪರಮಾತ್ಮನ ಸ್ವರೂಪವನ್ನು ಕುರಿತು ಭಾಳ ಸುಂದರವಾಗಿ ಹೇಳ್ತಾಳೆ. ಸುಮ್ಮನೆ ಒಂದು ಕತೆ ಹೇಳಿ ಮುಗಿಸ್ತೇನೆ. ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ, ಶಿವರಾಜ ಅಂತ ಒಬ್ಬ ರಾಜ. ಅವನು ಬಹಳ ಆಧ್ಯಾತ್ಮ ಜೀವಿ ಇದ್ದ. ಬಹಳ ಜನ ನಾವು ಹಿಂದಿನ ಕೆಲವರೆಲ್ಲ ಜನಕ ಮಹಾರಾಜ ಇವ್ರನ್ನೆಲ್ಲ ನೋಡ್ತೀವಿ, ರಾಜ್ಯ ಸಿಂಹಾಸನ ಇದ್ದರೂ ಕೂಡ ಬಹಳ ಆಧ್ಯಾತ್ಮ ಜೀವಿಗಳು, ಆತ್ಮಜ್ಞಾನದ ಕುರಿತು ಚಿಂತನೆಗಳು ನಡೀತಾ ಇದ್ವು. ಆ ರಾಜನಿಗೆ ಒಂದಿಷ್ಟು 3-4 ಪ್ರಶ್ನೆಗಳು ಭಾಳ ಕಾಡ್ತಾ ಇದ್ವು.
ಏನು ಪ್ರಶ್ನೆಗಳು ಅಂದರೆ, ಒಂದನೇ ಪ್ರಶ್ನೆ ದೇವರು ಎಲ್ಲಿದ್ದಾನೆ ಅಂತ. ಎರಡನೇ ಪ್ರಶ್ನೆ ದೇವರು ಯಾವ ಕಡೆ ಮುಖ ಮಾಡಿಕೊಂಡಾನೆ. ಮೂರನೇ ಪ್ರಶ್ನೆ ದೇವರು ಏನೇನು ಮಾಡ್ತಾನೆ. ಇಂಥ ಒಂದಿಷ್ಟು ಪ್ರಶ್ನೆಗಳು ಭಾಳ ಕಾಡ್ತಾ ಇದ್ದವು. ಎಲ್ಲೆಲ್ಲಿ ಆತ್ಮಜ್ಞಾನಿಗಳಿದ್ದಾರೆ, ಎಲ್ಲೆಲ್ಲಿ ಅನುಭಾವಿಗಳಿದ್ದಾರೆ, ಎಲ್ಲೆಲ್ಲಿ ಹೇಳ್ಕೊಳ್ಳೋದು ಹೆಸರಾದಂಥ ಗುರುಗಳಿದ್ದಾರೆ ಅಂತ ಅವನಿಗೆ ಕಿವಿಗೆ ಬಿದ್ದಿತ್ತು. ಎಲ್ಲರಿಗೂ ಒಂದೊಂದು ಓಲೆಗಳನ್ನು ಕಲಿಸಿದ್ದ. ನನ್ನ ರಾಜ್ಯಸಭೆಯಲ್ಲಿ ಇಂಥ ದಿನ ಇದರ ಕುರಿತು ಚಿಂತನೆ ಇದೆ. ನೀವು ಯಾರು ನನಗೆ ಸರಿಯಾದ ರೀತಿಯಲ್ಲಿ ಮನವರಿಕೆ ಆಗೋ ರೀತಿಯಲ್ಲಿ ಅವರಿಗೆ ಉತ್ತರ ಕೊಡ್ತೀರಿ, ಅವರಿಗೆ 10,000 ರೂಪಾಯಿ ಬಹುಮಾನ ಕೊಡ್ತೀನಿ. ಆವಾಗ 10,000 ರೂಪಾಯಿ ಗೊತ್ತಲ್ಲ ನಿಮಗೆ. ಅವನ ಆಸ್ಥಾನದಲ್ಲೂ ಬಹಳ ಜನ ಪಂಡಿತರನ್ನು ಸಾಕಿದ್ದ. ಆಸ್ಥಾನದ ಪಂಡಿತರುಗಳಿದ್ದರು 100 ಜನ. ಎಲ್ಲರನ್ನ ಕುರಿತು ಒಂದು ದಿನ ಚಿಂತನೆ ನಡೆದಿತ್ತು. ರಾಜ ಪ್ರಶ್ನೆ ಕೇಳ್ದ. ಒಬ್ಬ ಪಂಡಿತನಿಗೂ ಉತ್ತರ ಹೇಳಕ್ಕೆ ಬರಲಿಲ್ಲ. ಒಬ್ಬ ಪಂಡಿತನಿಗೂ ಉತ್ತರ ಹೇಳಕ್ಕೆ ಬರಲಿಲ್ಲ. ಆಸ್ಥಾನದಲ್ಲೂ ಸುಮಾರು ಜನ ಪಂಡಿತರನ್ನು ಸಾಕಿದ್ದ. ಅದರಲ್ಲೂ ಒಬ್ಬ ಹಿರೀ ಪಂಡಿತ ಇದ್ದ, ವಯಸ್ಸಾದ ಒಬ್ಬ ಕಾಶಿನಾಥ ಶಾಸ್ತ್ರಿ ಅಂತ. ರಾಜನಿಗೆ ಬಹಳ ಬೇಜಾರಾಯಿತು. ನೀವೆಲ್ಲ ಇಷ್ಟು ಜನ ನನಗೊಂದಿಷ್ಟು ಉತ್ತರ ಕೊಡಲಿಕ್ಕಾಗದೇ ಇದ್ರೆ ನೀವು ಯಾಕಿದ್ದೀರಿ? ಅದರಲ್ಲೂ ಸಿಟ್ಟು ಬಂದು ಏನು ಮಾಡ್ದೆ, ಕಾಶಿನಾಥ ಶಾಸ್ತ್ರಿಗೆ ಹೇಳ್ದ, ಪಂಡಿತರೇ ನೀವು ಉತ್ತರ ಕೊಡಲೇಬೇಕು. ಉತ್ತರ ಕೊಟ್ಟರೆ 10,000 ರೂಪಾಯಿ ಬಹುಮಾನ, ಉತ್ತರ ಕೊಡದೇ ಇದ್ದರೆ ನಿಮಗೆ ತಲೆದಂಡ ಅಂದ. ಮರಣದಂಡನೆ ಶಿಕ್ಷೆ ಕೊಡಬೇಕಾಗ್ತದೆ. ಗಾಬರಿ ಆಯಿತು ಪಂಡಿತನಿಗೆ. ಮಹಾರಾಜ ನನಗೊಂದು 15 ದಿವಸ ಅವಕಾಶ ಕೊಡ್ರಿ ಅಂತ ಕೇಳಿಕೊಂಡ. ರಾಜ ಆಯಿತು ಅಂದ. 15 ದಿನ, ಇಂಥ ಡೇಟಿಗೆ ನೀವು ಬಂದು ಉತ್ತರ ಕೊಡಬೇಕು. ಆಯಿತು. ಮನೆಗೆ ಬಂದ. 30 ವರ್ಷ ಕಾಶಿಯಲ್ಲಿ ಅಭ್ಯಾಸ ಮಾಡಿದ್ದ ಕಾಶಿನಾಥ ಶಾಸ್ತ್ರಿ. ಎಷ್ಟು ವರ್ಷ? 30 ವರ್ಷ. ಎಲ್ಲ ಪುಸ್ತಕಗಳನ್ನು ಕೆಳಗಿಟ್ಟ. ಎಲ್ಲ ಪುಸ್ತಕನ ತಿರುವಾಕಕ್ಕೆ ಶುರು ಮಾಡ್ದ. ದೇವರು ಎಲ್ಲಿದ್ದಾನೆ, ಯಾವ ಕಡೆ ಮುಖ ಮಾಡಿಕೊಂಡೇ ದೇವರು ಏನೇನು ಮಾಡ್ತಾನೆ. ದೇವರು ಅನ್ನೋನು ಅನುಭವ ವೇದ್ಯ. ಅದು ಪ್ರತ್ಯಕ್ಷವಾಗಿ ಅದು ಪುಸ್ತಕ ಜ್ಞಾನಕ್ಕೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನೇನು 12 ದಿನ 13 ದಿನ ಆಯಿತು, ಉತ್ತರ ಸಿಕ್ಕಿಲ್ಲ. ಸರಿಯಾಗಿ ಊಟ ಸೇರ್ತಾ ಇರಲಿಲ್ಲ, ನಿದ್ದೆ ಬರ್ತಾ ಇರಲಿಲ್ಲ, ಮೈಯೆಲ್ಲ ಬೆವರ್ತಾ ಇದ್ದ. ಅವ್ರ ಮನೆಯಲ್ಲೊಂದು 20-25 ವರ್ಷದಿಂದ ಕೆಲಸ ಮಾಡಿಕೊಂಡು ಒಬ್ಬ ಕುರುಬ್ರ ಸಿದ್ದಪ್ಪ ಅಂತಿದ್ದ. ಆ ಸಿದ್ದಪ್ಪ ಒಂದು ದಿನ ಪಂಡಿತರನ್ನು ಮಾತಾಡಿಸ್ತಾ, ಪಂಡಿತರೇ ಯಾಕೋ ನೀವು ಮೊದಲಂಗಿಲ್ಲ, ಮಾತಾಡಿರಿ ಸಿಟ್ಟೆ ಮಾಡ್ತೀರಿ, ಯಾಕೋ ಎದರಿರಿ, ಈಗ ಒಂದು 8-10 ದಿವಸದಲ್ಲಿ ಭಾಳ ತೆಳ್ಳಗಾಗ್ಬಿಟ್ಟಿರಿ, ಏನಾಗಿದ್ರಿ ನಿಮಗೆ ಅಂತ ಕೇಳ್ದ. ಪಂಡಿತ ಹೇಳ್ದ, ನಿನಗೇನೋ ಗೊತ್ತಾಗ್ತದೆ ಕುರುಬ ಅಂದವ. 30 ವರ್ಷ ಕಾಶಿಯಲ್ಲಿ ಅಭ್ಯಾಸ ಮಾಡಿ ಬಂದಿರೋ, ನನಗೇ ಅರ್ಥ ಆಗಿಲ್ಲ, ನಿನಗೇನು ಗೊತ್ತಾಗ್ತದೋ ಅಂದ. ಆದರೆ ಇವ ಕುರುಬ್ರ ಸಿದ್ದಪ್ಪ ಬಿಡಲಿಲ್ಲ. ಏನಾಗಿದೆ ಹೇಳ್ರಿ. ನನಗಿಂತ ಪ್ರಶ್ನೆ ಕೇಳ್ಯಾರ. ನಾನೇನಾದರೂ ಉತ್ತರ ಹೇಳ್ದ ಇದ್ರೆ ಇನ್ನು ಬರೀ 3 ದಿನ ಆಯ್ತು. ಉತ್ತರ ಹೇಳ್ದ ಇದ್ದರೆ ನಿನಗೆ ತಲೆದಂಡ ಅಂತ ಹೇಳಿದ್ದಾರೆ. ಏನು ಪ್ರಶ್ನೆ ಕೇಳ್ಯಾರ್ರಿ? ಏನು? ಒಂದನೇ ಪ್ರಶ್ನೆ ದೇವರು ಎಲ್ಲಿದ್ದಾನೆ. ಎರಡನೇ ಪ್ರಶ್ನೆ ಯಾವ ಕಡೆ ಮುಖ ಮಾಡಿಕೊಂಡಾನೆ. ಮೂರನೇ ಪ್ರಶ್ನೆ ಏನೇನು ಮಾಡ್ತಾನೆ. ಅಯ್ಯೋ ಇಷ್ಟೇನಾ, ಇದಕ್ಕೆ ಉತ್ತರ ನಾ ಹೇಳ್ತೀನಿ ಅಂದವ. ಹೆಬ್ಬೆಟ್ಟು, ಅಕ್ಷರ ಅಭ್ಯಾಸ ಇಲ್ಲ, ಅನುಭವ ಜ್ಞಾನ ಬೇರೆ, ಪಂಡಿತರ ಜ್ಞಾನ ಬೇರೆ. ಅನುಭವ ಜ್ಞಾನ ಇರಲಿಲ್ಲ, ಬರೀ ಪಾಂಡಿತ್ಯದ ಪಂಡಿತರ ಜ್ಞಾನ ಇತ್ತು ಅಂದರೆ ಇವಾಗೆಲ್ಲ ಹೆಣ್ಮಕ್ಳಿಗೆ ಓದೋದು ಜಾಸ್ತಿ. ಮನೆಗೆ ತಂದೆ ತಾಯಿ ಅಡುಗೆ ಮಾಡೋಕ್ಕೆ ಕಲಿಸಿರ್ಲಿಲ್ಲ. ಒಮ್ಮೆಗ್ಲೆ ಯಾರೋ ಡಾಕ್ಟ್ರು ಇಂಜಿನಿಯರು ನೋಡೋಕ್ಕೆ ಬಂದ, ಚಲೋ ಹುಡುಗ ಬಂದ ಅಂತ ಮದುವೆ ಮಾಡಿ ಕಳಿಸ್ಬಿಟ್ರು. ಗಂಡನ ಮನೆಗೆ ಹೋದ್ಮೇಲೆ ಅಡುಗೆ ಮಾಡ್ಬೇಕಲ್ಲ. ಈ ಪುಸ್ತಕ ಸಿಗ್ತಾವೆ ನೋಡ್ರಿ. ಈಗ ಅಂಗಡಿಗೆ ಹೋಗಿ ಒಂದು ಅಡುಗೆ ಮಾಡೋ ಪುಸ್ತಕ ತಂದ್ಲಕ್ಕೆ. ಅದ್ರಾಗ ನೋಡಿದ್ಲು, ಸಾರು ಮಾಡೋಕ್ಕೆ ಇಟ್ಟಿದ್ಲು, ಇಷ್ಟು ನೀರು ಹಾಕಬೇಕು ಅಂತ ಹೇಳಿತ್ತು, ಅಷ್ಟು ನೀರು ಹಾಕಿದ್ಲು. ಇಷ್ಟು ಬೇಳೆ ಹಾಕಬೇಕು ಅಂತಿತ್ತು, ಅದ್ರಾಗ ಇಷ್ಟು ಬೇಳೆ ಹಾಕಿದ್ಲು. ಇಷ್ಟು ಚಮಚ ಉಪ್ಪು ಖಾರ ಹಾಕಬೇಕು ಅಂತಿತ್ತು, ಅಷ್ಟೆಲ್ಲ ಉಪ್ಪು ಖಾರ ಎಲ್ಲ ಹಾಕಿದ್ಲು. ಸಾರೇ ಆಗಿರಲಿಲ್ಲ. ಯಾಕೆಂದ್ರೆ ಪುಸ್ತಕದಾಗ ಒಲೆ ಹಚ್ಚಕ್ಕೆ ಹೇಳಿರಲಿಲ್ಲ, ಈಕೆ ಒಲೆ ಹಚ್ಚಿರಲಿಲ್ಲ. ಇದು ಪುಸ್ತಕೀಯ ಜ್ಞಾನ. ಅನುಭವ ಜ್ಞಾನ ಇಲ್ಲದ ಇದ್ದರೆ ಪುಸ್ತಕೀಯ ಜ್ಞಾನ ಅಂದ್ರೆ ಅದೊಂಥರ ವಾಟರ್ ಟ್ಯಾಂಕ್ ನೀರಿದ್ದಂಗೆ.
ಅನುಭವ ಜ್ಞಾನ ಅಂದರೆ ಈ ನೆಲದಿಂದ ಹೇಳ್ತದಲ್ಲ, ಏನಂತೀರ ಅದಕ್ಕೆ? ಚಿಲುಮೆ ಅಂತೀರ? ನೀರಿನ ಜರಿ. ಅನುಭವ ಜ್ಞಾನ ಅಂದರೆ ಚಿಲುಮೆ ನೀರಿದ್ದಂಗೆ. ಪುಸ್ತಕೀಯ ಜ್ಞಾನ ಅಂದರೆ ವಾಟರ್ ಟ್ಯಾಂಕ್ ನೀರಿದ್ದಂಗೆ. ವಾಟರ್ ಟ್ಯಾಂಕಿಗೆ ಪಂಪ್ ಮಾಡಿ ತುಂಬಿರ್ತೀವಿ, ನಲ್ಲಿ ಆನ್ ಮಾಡಿದ್ರೆ ಖಾಲಿ ಆಗ್ತದೆ. ಮತ್ತೆ ಬೇಕಂದ್ರೆ ಏನು ಮಾಡಬೇಕು? ಮತ್ತೆ ಪಂಪ್ ಮಾಡೋದು ತುಂಬಬೇಕು. ಆದರೆ ಅಂತರ್ಜಲ ಹಂಗಲ್ಲ, ನೀವು ತೆಗ್ದಂಗೆ ಹೊಸ ನೀರು ಬರ್ತಾನೆ ಇರ್ತದೆ. ನಾವು ಒಂದೊಂದು ಒಳ್ಳೆ ಪಂಡಿತರನ್ನು ಕರೆಸ್ತೀವಿ, ಭಾಳ ಚಂದ ಹೇಳ್ತಾರೆ, ಏನು ಒಳ್ಳೆ ಹೊಟ್ಟೆ ಉಣ್ಣಾಗಂಗೆ ಜನ ನಗಿಸಿರ್ತಾರೆ, ಭಾಳ ಚಂದ ಇರ್ತದೆ. ಪಂಡಿತರು ಇನ್ನೊಂದು ಅರ್ಧ ಗಂಟೆ ಇನ್ನೊಂಚೂರು ಮುಂದುವರಿಸ್ರಿ, ಇಲ್ಲ ನಾ ಅರ್ಜೆಂಟ್ ಹೋಗ್ಬೇಕಂತ ನಾವು. ಯಾಕೆಂದರೆ ಅದು ಪುಸ್ತಕದಿಂದ ಮಸ್ತಕಕ್ಕೆ ಪಂಪ್ ಆಗಿರುತ್ತೆ, ಅದು ಖಾಲಿಯಾಗಿರುತ್ತೆ. ಮತ್ತೆ ಬೇಕಂದರೆ ಮತ್ತೆ ಪಂಪ್ ಮಾಡಬೇಕು. ಆದರೆ ಅಂತರ್ಜಲದ ನೀರು ಹಂಗಲ್ಲ, ಅದು ನೀವು ನೀರು ತೆಗ್ದಂಗೆ ಹಂಗೆ ಅನುಭಾವಿಗಳ ಜ್ಞಾನ ಅಂದರೆ ಅದು ತೆಗ್ದಂಗೆ ಹೊಸ ವಿಚಾರಗಳು ಬರ್ತಾನೆ ಇರುತ್ತವೆ. ಇವ ಕುರುಬ್ರು ಕಲ್ಲಪ್ಪ, ಕುರುಬ್ರು ಸಿದ್ದಪ್ಪ ಅನುಭಾವಿ, ಅಕ್ಷರ ಕಲ್ತವನಲ್ಲ. ಇವ ಪಂಡಿತ, 30 ವರ್ಷ ಅಭ್ಯಾಸ ಮಾಡಿ ಬಂದಿದ್ದ. ನಾನು ಹೇಳ್ತೀನಿ ಅಂದ. ಹೇಳ್ತೀಯ ನೋಡೋಣ, ಹೇಳು ಅಂದ ಪಂಡಿತ. ಅದಕ್ಕೆ ಕುರುಬ್ರು ಸಿದ್ದಪ್ಪ ಹೇಳ್ದ, ಇಲ್ಲ ಹೇಳಲ್ಲ, ನಾನು ಅರಮನೆಗೆ ಹೇಳ್ತೀನಿ ಅಂದ. ನಿಮ್ಮ ಜೀವ ಉಳಿಸ್ಬೇಕು, ಹೌದಿಲ್ಲ? ಹೌದು. ಒಂದು ಕೆಲಸ ಮಾಡಿರಿ, ಒಂದು ಅಧಿಕಾರ ಪತ್ರ ಕೊಡ್ರಿ, ನೀವು ನನ್ನ ಬದಲು ನಮ್ಮ ಮನೆ ಕೆಲಸದ ಆಳು ಉತ್ತರ ಹೇಳ್ತಾನೆ ಅಂತ ನೀವು ಒಂದು ಬರೆದು ಕೊಡ್ರಿ, ಜೀವ ಉಳಿಸೋ ಜವಾಬ್ದಾರಿ ನಂದಂದು. ಜೀವ ಉಳಿದ್ರೆ ಸಾಕಾಗಿತ್ತು ಪಂಡಿತನಿಗೆ. ಬರೆದು ಕೊಟ್ಟ. ಆ ಅಧಿಕಾರ ಪತ್ರ ಹಿಡ್ಕೊಂಡು ಹೆಗಲ ಮೇಲೆ ಒಂದು ಕಂಬಳಿ ಹಾಕ್ಕೊಂಡು ಬಂದ. ಕಾವಲುಗಾರ ಕೇಳಿದ್ರು, ನೀನು ಯಾಕೋ ಬಂದೀಯ? ತೋರಿಸ್ತಾ ಅಧಿಕಾರ ಪತ್ರ ಒಳಗೆ ಬಿಟ್ಟರು. ಸಾವಿರಾರು ಜನ ಸೇರಿದ್ರು. ಅವನೇನು ಉತ್ತರ ಹೇಳ್ತಾನೋ, ಪಂಡಿತನಿಗೆ ಮರಣದಂಡನೆ ಶಿಕ್ಷೆ ಆಗುತ್ತಾ ನೋಡಬೇಕು ಅಂತೇಳಿ. ಇವ ಬಂದ ಒಳಗೆ. ರಾಜ ಕೇಳ್ದ, ನೀನ್ಯಾಕೆ ಬಂದ್ಯೋ ಅಂತ ಕೇಳ್ದ. ಇವು ಭಾಳ ಸಣ್ಣ ಪ್ರಶ್ನೆಗಳು, ಇದಕ್ಕೆ ಉತ್ತರ ಹೇಳಲಿಕ್ಕೆ ನಮ್ಮ ಪಂಡಿತರೇನು ಬೇಕಾಗಿಲ್ಲ, ನಾನೇ ಸಾಕು ಅಂದ. ರಾಜನಿಗೆ ಪಂಡಿತರೇ ಉತ್ತರ ಹೇಳಬೇಕು ಅಂತೇನಿರಲಿಲ್ಲ. ಯಾರು ಹೇಳದೇ ಇದ್ದಿದ್ದಕ್ಕೆ ವಯಸ್ಸಾದ ಹಿರಿ ಪಂಡಿತನ ಮೇಲೆ ಸಿಟ್ಟು ಬಂದಿತ್ತು. ನೀನು ಹೇಳ್ತೀಯ ಉತ್ತರ? ಹೌದು, ನಾ ಹೇಳ್ತೀನಿ. ಹೇಳು ಹಂಗಾರೆ ಎಂದವ. ಹೇಳು ನನ್ನ ಪ್ರಶ್ನೆಗೆ ಉತ್ತರ. ಕುರುಬ್ರು ಸಿದ್ದಪ್ಪ ಹೇಳ್ದ, ಹೇಳುವವರು ಮೇಲೆ ಕೂಡಬೇಕು, ಕೇಳುವವರು ಕೆಳಗೆ ಕೂಡಬೇಕು ಅನ್ನೋ. ಹೇಳೋನು ಗುರು, ಕೇಳೋನು ಶಿಷ್ಯ. ನಾವು ಒಂಚೂರು ಏನೋ ಹೇಳ್ತೀನಿ ಅಂತ ಮ್ಯಾಲೆ ತಂದು ಕೂಡ್ಸಿರಿ, ನೀವು ಕೇಳ್ತೀರಿ ಅಂತ. ಸರಿ ಅನ್ನಿಸ್ತು. ರಾಜ ಭಾಳ ಜ್ಞಾನಿ ಇದ್ದ. ಅವನನ್ನು ತಗೊಂಡೋಗಿ ಸಿಂಹಾಸನ ಮೇಲೆ ಕೂಡಿಸ್ತಾ ಅವನು ಬಂದು ಕೆಳಗೆ ಕುಂತ. ರಾಜ ಈಗ ಕೇಳು ಮಹಾರಾಜ, ನಿನ್ನ ಪ್ರಶ್ನೆ. ದೇವರು ಎಲ್ಲಿದ್ದಾನೆ? ಒಂದು ಆಕಳ ತರಿಸ್ರಿ ಅಂದವ. ಒಂದು ಆಕಳ ತರಿಸ್ದವ. ರಾಜನ ಕೇಳ್ದ ಕುರುಬ್ರು ಸಿದ್ದಪ್ಪ, ಈ ಆಕಳದಾಗ ಹಾಲೆಲ್ಲ ಐತೆ ಅಂತ ಕೇಳ್ದ. ಆಕಳದಾಗ ಹಾಲೆಲ್ಲಿರ್ತದೆ ರೀ? ಎಲ್ಲಿರ್ತದೆ? ಕೆಚ್ಚಲಾಗಿರ್ತದೆ. ಪರ್ಫೆಕ್ಟ? ಒಂದು ಚಾಕು ತೊಗೊಂಡು ಕೆಚ್ಚಲಾಗ ಕೊಯ್ಯಿರಿ, ಏನು ಬಂತು? ಮತ್ತೆಲ್ಲಿತ್ತು ಹಾಲು? ರಕ್ತದ ಕಣಕಣದಲ್ಲೂ ತುಂಬಿರ್ತದೆ, ಕೆಚ್ಚಲ ಮುಖಾಂತರ ಹೊರಗಡೆ ಬರ್ತದೆ. ದೇವರು ಹಂಗೆ ಅಣು ಅಣುವಿನಲ್ಲೂ ಮಹತ್ತಿನಲ್ಲೂ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ. ಸಕಲ ವಿಸ್ತಾರದ ರೂಹು ನೀನೇ ದೇವ. ವಿಶ್ವತೋ ಚಕ್ಷು ನೀನೇ ದೇವ. ವಿಶ್ವತೋ ಮುಖ ನೀನೇ ದೇವ. ವಿಶ್ವತೋ ಬಾಹು ನೀನೇ ದೇವ. ವಿಶ್ವತಃ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಅವನು ಎಲ್ಲ ಕಡೆ ತುಂಬಿದಾನೆ. ಯಾರು ನಿಷ್ಕಲ್ಮಶವಾದ ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ಕರೀತಾರೆ ಅಂಥವರ ಹೃದಯ ಕಮಲನ ಕೆಚ್ಚಲ ಮುಖಾಂತರ ದೇವರು ಅನುಭವಕ್ಕೆ ಬರ್ತಾನೆ, ಪ್ರಕಟ ಆಗ್ತಾನೆ ಮಹಾರಾಜ ಅನ್ನೋ. ರಾಜನಿಗೆ ಸಂತೋಷ ಆಯ್ತು. ಮಹಾರಾಜ ಎರಡನೇ ಪ್ರಶ್ನೆ, ದೇವರು ಯಾವ ಕಡೆ ಮುಖ ಮಾಡ್ಕೊಂಡಾನೆ? ಒಂದು ದೀಪ ತರಿಸ್ರಿ ಅಂದ. ದೀಪ ತರಿಸ್ದ. ಮಹಾರಾಜನಿಗೆ ಹೇಳ್ದ ಕುರುಬ್ರು ಸಿದ್ದಪ್ಪ, ಮಹಾರಾಜ ದೀಪ ಹಚ್ಚಿರಿ ಅಂದ. ಹಚ್ಚಿದ ದೀಪನ. ಕುರುಬ್ರು ಸಿದ್ದಪ್ಪ ಕೇಳ್ದ, ಈ ಉರಿತಾ ಇರೋ ದೀಪದ ಮುಖ ಯಾವ ಕಡೆಗಿದೆ? ಯಾವ ಕಡೆಗಿರ್ತದ್ರಿ? ಯಾವ ಕಡೆಗಿರ್ತದೆ? ಎಲ್ಲ ಕಡೆಗೂ ಇರ್ತದೆ. ಹಾಗೆ ದೇವರು ಇಲ್ಲದ ದಿಕ್ಕಿಲ್ಲ. ಆ ದಿಕ್ಕು, ಈ ದಿಕ್ಕು, ದಕ್ಷಿಣ ದಿಕ್ಕು, ಉತ್ತರ ದಿಕ್ಕು. ದಕ್ಷಿಣ ಇದ್ದಾಗಲೇ ಉತ್ತರ, ಪೂರ್ವ ಇದ್ದಾಗಲೇ
ಪಶ್ಚಿಮ ಎಲ್ಲ ನಾವಿಟ್ಟವು. ಅಲ್ಲೆಲ್ಲಿದೆ ದೇವರು ಅನ್ನೋವನು ದಿಕ್ಕೇಡಿ, ಅವನು ದಿಕ್ಕುಗಳಿಗೆ ಅತೀತನಾಗಿರ್ತಕ್ಕಂಥವನು. ಅವನಿಗೆ ಆ ದಿಕ್ಕು ಈ ದಿಕ್ಕು ಎಲ್ಲಾದರೂ ಉಂಟೆ? ನಾವು ಮಾಡ್ಕೊಂಡಿದ್ದೀವಿ ಅಷ್ಟೇ ಇವನ್ನೆಲ್ಲ. ದೇವರಿಗೆ ಇಂಥದ್ದೇ ಅಂತಿಲ್ಲ. ಅವನು ಎಲ್ಲ ಕಡೆ ಓತಪ್ರೋತವಾಗಿ ತುಂಬಿದ. ಯಾರೋ ಒಬ್ಬ ಮೊನ್ನೆ ಟಿ ವಿಯಲ್ಲಿ ಜ್ಯೋತಿಷ್ಯ ಒಬ್ಬನ ಯಾರೋ ಫೋನ್ ಮಾಡಿ ಕೇಳ್ತಿದ್ದ, ಸರ್ ನನಗೆ ಮೂಲವ್ಯಾಧಿ ಇದೆ, ಏನು ಮಾಡಿದರೂ ವಾಸಿ ಆಗೋವಲ್ದು. ಅವ ಕೇಳ್ತಿದ್ದ ಇದರಲ್ಲಿ, ನಿಮ್ಮ ಮನೆ ಟಾಯ್ಲೆಟ್ ಯಾವ ದಿಕ್ಕಿಗೈತೆ ಬಾಗಿಲು ಅಂತ. ಸರಿ ಮಾಡಿದರೆ ಮೂಲವ್ಯಾಧಿ ಹೋಗುತ್ತಾ ಬೇರೆ ಸಮೇತವಾಗಿ ಜಗತ್ತಿನಲ್ಲಿ? ಇಂಥ ಜ್ಞಾನ ದೇವರು ಯಾವ್ದಾರು ಆ ದಿಕ್ಕು ಈ ದಿಕ್ಕು ತೋರಿಸ್ರು ನೋಡೋಣ, ಯಾವ ದಿಕ್ಕಿಗೆ ದೇವರಿಲ್ಲ. ಕುರುಬರು ಸಿದ್ದಪ್ಪ ಹೇಳ್ದ, ಉರಿತಾ ಇರೋ ದೀಪದ ಮುಖ ಹೇಗೆ ಎಲ್ಲ ಕಡೆ ಇದೆ, ಹಾಗೆ ದೇವರು ಇಲ್ಲದೆ ಇರತಕ್ಕಂಥ ದಿಕ್ಕಿಲ್ಲ, ಅವ ಎಲ್ಲ ಕಡೆಗೂ ಇದ್ದಾನೆ. ಆವಾಗ ಮೂರನೇ ಪ್ರಶ್ನೆ ಮಹಾರಾಜ ಏನು ಅಂತ ಕೇಳ್ದ. ಮಹಾರಾಜ ಕೇಳ್ದ, ದೇವರು ಏನೇನು ಮಾಡ್ತಾನೆ ಅಂತ. ಕುರುಬರು ಸಿದ್ದಪ್ಪ ಕೇಳ್ದ, ಮಹಾರಾಜ ಇನ್ನೂ ಗೊತ್ತಾಗಿಲ್ಲ ನಿಮಗೆ ದೇವ್ರು ಏನೇನು ಮಾಡ್ತಾನೆ ಅಂತ. ಇಲ್ಲ ಕಣಯ್ಯ, ದೇವರು ಏನು ಬೇಕಾದ್ರೂ ಮಾಡ್ತಾನೆ. 30 ವರ್ಷ ಕಾಶಿಯಲ್ಲಿ ಅಭ್ಯಾಸ ಮಾಡಿ ಬಂದಿರತಕ್ಕಂಥ ಕಾಶಿನಾಥ ಶಾಸ್ತ್ರಿಯನ್ನು ಪೆದ್ದ ಶಾಸ್ತ್ರಿ ಮಾಡಿ ಮನೆಯಾಗಿ ಕೂಡ್ಸೇನೆ. ನನ್ನಂಥ ಕುರುಬರು ಸಿದ್ದಪ್ಪನ ತಗೊಂಡು ಬಂದು ಸಿಂಹಾಸನ ಮೇಲೆ ಕೂಡಿಸಿದ್ದಾನೆ. ನಿಮ್ಮಂಥ ಮಹಾರಾಜನ ತಗೊಂಡೋಗಿ ಕೆಳಗೆ ಕೂಡಿಸಿದ್ದಾನೆ. ದೇವರು ಏನೇನು ಮಾಡಬೇಕು ಅಂದವ. ದೇವ್ರು ಏನೇನು ಮಾಡಬೇಕು? ದೇವ್ರು ಏನು ಬೇಕಾದ್ರೂ ಮಾಡ್ತಾನೆ. ತಿಪ್ಪೆ ಹೋಗಿ ಉಪ್ಪರಿಗೆ ಆಗ್ತದೆ, ಉಪ್ಪರಿಗೆ ಹೋಗಿ ತಿಪ್ಪೆ ಆಗ್ತದೆ. ನಾವು ಭಾಳ ಅಜ್ಞಾನದಲ್ಲಿದ್ದೀವಿ. ಈ ಜಗತ್ತನ್ನು ಒಂದಿಷ್ಟು ಸೂಕ್ಷ್ಮವಾಗಿ ಅವಲೋಕನ ಮಾಡಿರಿ. ಇದು ಈ ಜಗತ್ತು ಕೇವಲ ಭಗವಂತನ ಸಾಮ್ರಾಜ್ಯ. ಇದು ಈ ಸೃಷ್ಟಿ ಆತನ ಸಾಮ್ರಾಜ್ಯ. ಇದು ಆತನ ಸಾಮ್ರಾಜ್ಯದಲ್ಲಿ ನಾವು ಕಟ್ಕೊಂಡಿದ್ದೀವಿ ನಮ್ಮ ಸಾಮ್ರಾಜ್ಯಗಳನ್ನು. ಆದರೆ ಇಲ್ಲಿ ಶಾಶ್ವತವಾಗಿ ಉಳಿಯೋದು ಅವನ ಸಾಮ್ರಾಜ್ಯ ಒಂದೇ. ನಾವು ಕಟ್ಕೊಂಡಿರೋ ಯಾವ ಸಾಮ್ರಾಜ್ಯಗಳು ಶಾಶ್ವತವಾಗಿ ಉಳಿಯೋದಿಲ್ಲ. ನಮ್ಮದು ಇದು ನಿಮ್ಮದು 100 ಎಕರೆ 10 ಎಕರೆ ಜಮೀನೆಲ್ಲ ಯಾವ ಲೆಕ್ಕ? ಇಡೀ ಜಗತ್ತನ್ನು ಗೆದ್ದಂಥ ಅಲೆಕ್ಸಾಂಡರು, ನೆಪೋಲಿಯನ್ನು, ಬಬಿಲೋನಿ, ಸೀಸರು ಇತಿಹಾಸ ತೆಗೆದು ನೋಡ್ರಿ. ಇಡೀ ಜಗತ್ತಿನ ಮುಕ್ಕಾಲು ಭಾಗ ಗೆದ್ದಂಥ ಯಾವಾರ ಸಾಮ್ರಾಜ್ಯಗಳು ಈ ಜಗತ್ತಿನಾಗ ಉಳಿದಿದ್ದಾವೇನು? ಅವರು ಕೋಟೆ ಕೊತ್ತಲಗಳೇನಾದ್ರು ಉಳಿದಿದ್ದಾವೇನ್ರಿ? ಅವರು ಸಿಂಹಾಸನ ಯಾರಾದರೂ ಉಳಿದಿದ್ದಾರೇನು? ಅವೆಲ್ಲವೂ ಕೂಡ ನಾವು ಕಟ್ಕೊಂಡಿರ್ತಕ್ಕಂಥವು. ಜಗತ್ತಂದರೆ ಚಲಿಸುವುದು ಅಂತ. ಎಲ್ಲ ಒಂದು ದಿನ ಕಟ್ಟಿದ್ದು ಬೀಳಲೇಬೇಕು, ಹುಟ್ಟಿದ್ದು ಸಾಯಲೇಬೇಕು, ಹಚ್ಚಿದ್ದು ಆರಲೇಬೇಕು. ಇದು ಸೃಷ್ಟಿಯ ನಿಯಮ. ಇದು ಬದಲಾವಣೆಯನ್ನು ಹೊಂದುತ್ತಲೇ ಇರ್ತದೆ. ಹಾಗಾಗಿ ಲಿಂಗಾಯತ ಧರ್ಮ ಶರಣರು ಕೊಟ್ಟಂಥ ಧರ್ಮ, ದೇವರನ್ನು ಒಪ್ಪುವಂಥ ಧರ್ಮ. ದೇವರನ್ನು ಒಪ್ಪುವಂಥ ಧರ್ಮ. ಈ ಜಗತ್ತನ್ನು ಸೃಷ್ಟಿಕರ್ತ ಒಬ್ಬನಿದ್ದಾನೆ, ಅವನನ್ನು ಪ್ರತಿನಿತ್ಯ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಯಾಕೆಂದರೆ ಎಲ್ಲ ಕೊಟ್ಟಿದ್ದಾನೆ, ಫ್ರೀ ಕೊಟ್ಟಿದ್ದಾನೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ. ನೀವೊಂಚೂರು KEB ಅವರು ಕರೆಂಟ್ ಜಾಸ್ತಿ ಉರಿಸಿದರೆ ಬಿಲ್ ಹಾಕ್ತಾರೆ. ದೇವರು ಯಾವತ್ತಾರು ಸೂರ್ಯ ಚಂದ್ರ ದೀಪಗಳನ್ನು ಹಚ್ಚಿದ್ದಾನೆ, ಯಾವತ್ತಾರು ಬಿಲ್ ಕಟ್ಟಿದ್ದೀರೇನು? ಹಾಂ, ನೀವು ಕೊರೋನಾ ಬಂದಾಗ ಉಸಿರಾಟದ ವ್ಯತ್ಯಾಸ ಆಗಿ ಹಾಸ್ಪಿಟ್ಲಿಗೆ ಸೇರಿಸಿ ನಿಮಗೆ ಕೃತಕ ಆಕ್ಸಿಜನ್ ಒಂದೊಂದು ಗಂಟೆಗೆ ಎಷ್ಟು ಅಂತ ಲಕ್ಷಗಟ್ಟಲೆ ಕಟ್ಟಿ ಬಂದಿದ್ದೀರ. ದಿನ ಗಾಳಿ ಬೀಸ್ತಾ ಇದ್ದಾನಲ್ಲ ಫ್ರೀಯಾಗಿ, ಯಾವತ್ತಾದರೂ ಏನಾರ ಕಟ್ಟಿರೇನು ಅವನಿಗೆ? ಮೇಘ ಮಳೆ ಸುರಿಸ್ತದೆ, ಮಾಯ ಆಗ್ತದೆ. ಹಾಗಾಗಿ ಇಷ್ಟೆಲ್ಲ ಫ್ರೀ ಕೊಟ್ಟಿದ್ದಾನಲ್ಲ, ಅವನಿಗೆ ಪ್ರತಿನಿತ್ಯ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಹೇಳ್ತಕ್ಕಂಥದ್ದು. ದೇವರು ನಿರಾಕಾರ ನಿರಂಜನ ಆದರೂ ಕೂಡ ಯಾಕೆ ಲಿಂಗ ಬೇಕು ಅಂತಕ್ಕಂಥ ವಿಚಾರವನ್ನು ನಾಳೆ ದಿನ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶರಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯ ಮಾತಾಜಿಯವರು ಸುಮಾರು 1 ಗಂಟೆಗಳ ಕಾಲ ದೇವರು ಧರ್ಮ ಕುರಿತು ಅದ್ಭುತವಾಗಿ ವಿಶ್ಲೇಷಿಸಿದ್ದಾರೆ. ಜೊತೆಗೆ ಅಕ್ಕಮಾದೇವಿ ಹಾಗೂ ಬಸವಣ್ಣನವರ ಅನೇಕ ವಚನಗಳನ್ನು ವಿಶ್ಲೇಷಿಸುತ್ತಾ ನಮಗೆಲ್ಲರಿಗೂ ಕೂಡ ಜ್ಞಾನ ದಾಸವನ್ನು ಮಾಡ್ತಾ ಇದ್ದಾರೆ. ಪೂಜ್ಯ ಮಾತಾಜಿಯವರಿಗೆ
ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿಯಿಂದ ನಮ್ಮ ವತಿಯಿಂದ ಹೃದಯಪೂರ್ವಕದ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮಧ್ಯಾಹ್ನ ಕಾರ್ಯಕ್ರಮದ ಮಹಾದಾಸೋಹ ವ್ಯವಸ್ಥೆಯನ್ನು ಮಾಡಿದಂಥ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದಂಥ ಸುಷ್ಮಾ ಸಿದ್ದಣ್ಣಪ್ಪ ಗುರುಗುಂದಿಯವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ದಂಪತಿಗಳ ಸಮೇತ ಸುಷ್ಮಾ ಸಿದ್ದಣ್ಣಪ್ಪ ಗುರುಗುಂದಿಯವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದಾರೆ. ಜೊತೆಗೆ ಶರಣಬಸಪ್ಪ ಕೋಮನವರ ದಂಪತಿಗಳು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇವೆ. ಜೊತೆಗೆ ಬಸವರಾಜ್ ಕಲ್ಶೆಟ್ಟಿ ಈಶಾನ್ಯ ಬಿಳ್ಳರ್ ಇವರು ಕೂಡ ದಂಪತಿಗಳ ಸಮೇತ ವೇದಿಕೆ